ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಇಂಡಿಯನ್ ಪಾಲಿಟಿ. ನೈಸ್. ಸೊ ನಿನ್ನೆ ನಾನು ನಿಮ್ಗೆ ಆರ್ಟಿಕಲ್ 1 to 4 ಹೇಳಿದ್ದೆ, ಅದರಲ್ಲಿ 2 ಚಿಕ್ಕ ಪಾಯಿಂಟ್ ಮಿಸ್ ಆಗಿಬಿಟ್ಟಿದೆ. ಪ್ಲೀಸ್ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಒನ್, ನೋ ಟೆರಿಟರಿ ಇನ್ ಇಂಡಿಯಾ, ನೋ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ಅ ರೈಟ್ ಟು ಸೆಸೀಡ್ ಫ್ರಮ್ ದ ಇಂಡಿಯನ್ ಯೂನಿಯನ್. ನೋ ಸ್ಟೇಟ್ ಹ್ಯಾಸ್ ದ ಅಥಾರಿಟಿ ಟು ಸೆಸೀಡ್ ಫ್ರಮ್ ಇಂಡಿಯನ್ ಯೂನಿಯನ್. ಇದನ್ನ ಒಂದು ನೋಟಲ್ಲಿ ಬರ್ಕೊಳ್ಳಿ, ಒಂದು ಸೈಡ್ ಮಾರ್ಜಿನ್ ಅಲ್ಲಿ. ಅದೇನಂದ್ರೆ, ನಾಳೆ ಕರ್ನಾಟಕ ಇನ್ ಕೇಸ್ ನಾವು ಇಂಡಿಯಾದಲ್ಲಿ ಇರಲ್ಲ, ನಾವು ಹೋಗ್ಬಿಡ್ತೀವಿ ಇಂಡಿಯಾದ ಬಿಟ್ಟು, ನಾವೇ ಒಂದು ಹೊಸ ದೇಶ ಕಟ್ತೀವಿ ಅಂದ್ರೆ ಅಂಥದಕ್ಕೆ ಪರ್ಮಿಷನ್ ಇಲ್ಲ. ಒನ್ಸ್ ಯು ಆರ್ ಅ ಪಾರ್ಟ್ ಆಫ್ ಇಂಡಿಯನ್ ಯೂನಿಯನ್, ಯು ಕಾಂಟ್ ಲಿವ್ ಇಂಡಿಯಾ. ಯು ಕ್ಯಾನ್ ನಾಟ್ ಲಿವ್ ಇಂಡಿಯಾ ಅಟ್ ಯುವರ್ ಓನ್ ವಿಶ್. ಇದನ್ನೊಂದು ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಆರ್ಟಿಕಲ್ 1 ಕೆಳಗೆ ಎಲ್ಲಾದ್ರೂ ಒಂದು ಚಿಕ್ಕ ಡಬ್ಬಾ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಈ ಇಂಡಿಯನ್ ಯೂನಿಯನ್ ಏನಿದೆ, ದಿಸ್ ಇಸ್ ನಾಟ್ ಅ ರಿಸಲ್ಟ್ ಆಫ್ ಎನಿ ಅಗ್ರಿಮೆಂಟ್ ಇಂದ ಆಗಿಲ್ಲ. ಲೈಕ್ US ಅಲ್ಲಿ ಏನು ಎಲ್ಲ ಒಟ್ಟೊಟ್ಟಿಗೆ ಬಂದು ಯೂನಿಯನ್ ಆಗಿದೆ, ಇಟ್ಸ್ ಅನ್ ಅಗ್ರಿಮೆಂಟ್. ಬಟ್ ಇಂಡಿಯನ್ ಯೂನಿಯನ್ ಇಸ್ ನಾಟ್ ಅನ್ ಅಗ್ರಿಮೆಂಟ್. ಸೊ ನೋ ಕಂಟ್ರಿ ಹ್ಯಾಸ್ ದ ರೈಟ್ ಟು ಸೆಸೀಡ್ ಅಂದ್ರೆ ಯಾವ ಸ್ಟೇಟ್ ಕೂಡ, ನೋ ಸ್ಟೇಟ್ ಹ್ಯಾಸ್ ದ ರೈಟ್ ಟು ಸೆಸೀಡ್ ಅಂದ್ರೆ ಯಾವ ಸ್ಟೇಟ್ ಕೂಡ, ಕರ್ನಾಟಕ ಆಗಲಿ, ತಮಿಳ್ನಾಡು ಆಗಲಿ, ಮಹಾರಾಷ್ಟ್ರ ಆಗಲಿ, ತೆಲಂಗಾಣ ಆಗಲಿ, ನಥಿಂಗ್ ಕ್ಯಾನ್ ಲೀವ್ ಇಂಡಿಯನ್ ಯೂನಿಯನ್. ಒನ್ಸ್ ಯು ಆರ್ ಇನ್ಸೈಡ್ ದ ಯೂನಿಯನ್ ಬಾರ್ಡರ್, ದಟ್ಸ್ ಫೈನಲ್. ಓನ್ಲಿ ಪಾರ್ಲಿಮೆಂಟ್ ಕ್ಯಾನ್ ಎಂಪವರ್ ಯು ಟು ಲೀವ್ ಇಟ್, ಬಟ್ ಅವ್ರು ಮಾಡಲ್ಲ. ದಿಸ್ ಇಸ್ ಫಸ್ಟ್ ಥಿಂಗ್. ಪಾರ್ಲಿಮೆಂಟ್ ಇಂದ ನಿಮ್ಗೆ ಪರ್ಮಿಷನ್ ಬೇಕು, ಅದು ಹೇಳ್ದೆ ಅಲ್ವಾ. ಇಲ್ಲೇನು ಬೇರುಬಾರಿ ಇತ್ತು, ವಿ ಹ್ಯಾವ್ ಗಿವನ್ ಇಟ್ ಔಟ್ ಟು ವೆಸ್ಟ್ ಬಾಂಗ್ಲಾದೇಶ್, ಬಟ್ ಸ್ಟಿಲ್ ಅರ್ಥ ಆಗ್ತದೆ ಅಲ್ವಾ. ಇಲ್ಲೇನು ಬೇರುಬಾರಿ ಅಂತ ಇತ್ತಲ್ವಾ, ಅದನ್ನ ಬಾಂಗ್ಲಾದೇಶಕ್ಕೆ ಕೊಟ್ಟಿದೀವಿ ಅಲ್ವಾ. ಬೇರುಬಾರಿ ಯೂನಿಯನ್ ಕೇಸ್ ದಟ್ ವಾಸ್ ಡನ್ ಬೈ ಪಾರ್ಲಿಮೆಂಟ್, ನಾಟ್ ಬೈ ಸೆಲ್ಫ್ ಇಂಟ್ರೆಸ್ಟ್. ಸೊ ಇದೊಂದು ಅರ್ಥ ಮಾಡ್ಕೊಳ್ಳಿ. ಅಂಡ್ ದರ್ ಇಸ್ ಒನ್ ಮೋರ್ ಥಿಂಗ್. ಅದೇನಂದ್ರೆ, ಆರ್ಟಿಕಲ್ 3 ಅಲ್ಲಿ ನಾನು ಹೇಳ್ದೆ ಅಲ್ವಾ, ಪ್ರೆಸಿಡೆಂಟ್ ಬಿಲ್ ಸ್ಟೇಟ್ಗೆ ರೆಫರ್ ಮಾಡ್ತಾರೆ ಅಂತ. ರೆಫರ್ ಮಾಡಾದ್ಮೇಲೆ ಒನ್ಸ್ ದ ಬಿಲ್ ಆಫ್ ಸ್ಟೇಟ್ ರಿಫಾರ್ಮೇಶನ್ ಏನು ಒಂದ್ಸಲ ಸ್ಟೇಟ್ ಗವರ್ಮೆಂಟ್ಗೆ ಬಂದಿದೆ, ಅದಾದ್ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಆ ಬಿಲ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ, ಆ ಬಿಲ್ ಒಳಗೆ ಏನಾದ್ರು ಚೇಂಜಸ್ ಮಾಡಿದ್ರೆ, ಆ ಅಪ್ಡೇಟೆಡ್ ಚೇಂಜಸ್ ಕಾಪಿನ ಮತ್ತೆ ಅವ್ರಿಗೆ ಕಳಿಸ್ಬೇಕಂತ ಇಲ್ಲ. ಒನ್ಸ್ ಯು ಹ್ಯಾವ್ ಸೆಂಡ್ ದ ಬಿಲ್ ಫ್ರಮ್ ದ ಪ್ರೆಸಿಡೆಂಟ್, ದಟ್ಸ್ ಡನ್. ಆಮೇಲೆ ಆ ಬಿಲ್ಗೆ ಏನೇ ಚೇಂಜಸ್ ಆದ್ರೂ ಕೂಡ ಅದನ್ನೇನು ವಾಪಸ್ ತಗೊಬಂದು ಇವ್ರಿಗೆ ಹೇಳ್ಬೇಕಂತ ಇಲ್ಲ. ಓಕೆ, ದೀಸ್ ಆರ್ ದ 2 ಪಾಯಿಂಟ್ಸ್. ಫಸ್ಟ್ ಒನ್, ನೋ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ದ ರೈಟ್ ಟು ಸೆಸಿಡ್. ಇಂಡಿಯಾ ಬಿಟ್ಟು ಹೊರಗೆ ಹೋಗೋಕೆ ಪರ್ಮಿಷನ್ ಇಲ್ಲ. ಸೆಕೆಂಡ್ ಒನ್, ಆರ್ಟಿಕಲ್ 3 ಅಲ್ಲಿ ಇರುವಂತಹ ಬಿಲ್ಗೆ ಏನಾದ್ರು ಚೇಂಜಸ್ ಆದ್ರೆ, ಒನ್ಸ್ ಇಟ್ ಕಮ್ಸ್ ಟು ಅ ಸ್ಟೇಟ್ ಗವರ್ನಮೆಂಟ್, ಆ ಬಿಲ್ ಅಲ್ಲಿ ಪಾರ್ಲಿಮೆಂಟ್ ಏನಾದ್ರು ಚೇಂಜಸ್ ಮಾಡಿದ್ರೆ ಅದ್ರದ್ದು ಕಾಪಿ ಮತ್ತೆ ಅವ್ರಿಗೆ ಕಳಿಸ್ಬೇಕಂತ ಇಲ್ಲ. ಸೊ ದೀಸ್ 2 ಪಾಯಿಂಟ್ಸ್ ನ ಪ್ಲೀಸ್ ಆಡ್ ಮಾಡ್ಕೊಳ್ಳಿ, ಆಡ್ ಇಟ್ ಇನ್ ದ ಮಾರ್ಜಿನ್ಸ್. ಓಕೆ, ನೌ ಲೆಟ್ಸ್ ಕಂಟಿನ್ಯೂ ವಿತ್ ಟುಡೇಸ್ ಕ್ಲಾಸ್. ಸೊ ಲೆಟ್ಸ್ ಕಂಟಿನ್ಯೂ. ಐ ಬಿಲೀವ್ ನಾನು ಹೇಳಿದ 2 ಪಾಯಿಂಟ್ ನ ನೀವು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ನೋಟ್ಸ್ ಅಲ್ಲಿ. ದಟ್ ಈಸ್ ಆರ್ಟಿಕಲ್ 1 ಅಂಡ್ ಆರ್ಟಿಕಲ್ 3. ಓಕೆ, ಮರಿಬೇಡಿ, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಥ ಮೈನ್ಯೂಟ್ ವಿಷಯಗಳನ್ನ ನೀವು ಮಿಸ್ ಮಾಡಿದ್ರೆ ಯು ವಿಲ್ ಮಿಸ್ ಮಾರ್ಕ್ಸ್ ಇನ್ ಪ್ರಿಲಿಮ್ಸ್ ಆರ್ ಮೇನ್ಸ್. ಓಕೆ, ನಾವು ವಿಲ್ ಟಾಕ್ ಅಬೌಟ್ ಸ್ಟೇಟ್ ರಿಆರ್ಗನೈಸೇಷನ್. ನೀವು ಆರ್ಟಿಕಲ್ 1, 2, 3, 4 ಬಗ್ಗೆ ನಿಮಗೆ ಗೊತ್ತಿದೆ. ಸೊ ಇವಾಗ ಇಂಡಿಯಾ ಏನಿದೆ, ಈ ತರ ಇಂಡಿಯಾ ಏನ್ ಕಾಣ್ತಿದೆ, ಇದು ಹೇಗೆ ಫಾರ್ಮ್ ಆಯ್ತು? ಇದಕ್ಕೆ ಫಸ್ಟ್ ಇಂಡಿಯಾ ಹೀಗೆ ಇತ್ತಾ, ಇಲ್ಲ ತುಂಡಾಗಿ ಇನ್ನೂ ಚೇಂಜಸ್ ಮಾಡಿದಾರಾ? ಸೊ ಸ್ಟಾರ್ಟಿಂಗ್ ಫ್ರಮ್ 1947 to 2021 ಏನೇನ್ ಚೇಂಜಸ್ ಮಾಡಿದ್ದಾರೆ ಇಂಡಿಯಾ ಮ್ಯಾಪ್ ಅಲ್ಲಿ, ಐ ಆಮ್ ಗೋನಾ ಗಿವ್ ಎವ್ರಿ ಸಿಂಗಲ್ ಇನ್ಫಾರ್ಮೇಶನ್. ಪ್ಲೀಸ್ ಮೇಕ್ ಅ ಕ್ಲಿಯರ್ ಕಟ್ ನೋಟ್ ಆಫ್ ಇಟ್. ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ನೋಡಿ, ನೀವು ನೋಡಿದ್ರೆ ಇಂಡಿಯಾ ಮ್ಯಾಪ್ ಅಲ್ಲಿ 2 ತರ ಇರತ್ತೆ. ಓಕೆ, ಐ ವಾಂಟ್ ಟು ಗಿವ್ ಯು ಅ ಕ್ಲಾರಿಟಿ. ತುಂಬಾ ಜನ ಗೊತ್ತಿಲ್ಲ. ಒಂದು ಮ್ಯಾಪ್ ಈ ತರ ಕಾಣುತ್ತೆ, ಒಂದು ಮ್ಯಾಪ್ ಈ ತರ ಕಾಣುತ್ತೆ. ಡಿಫರೆನ್ಸ್, ದಿಸ್ ಇಸ್ ಜಿಯೋಗ್ರಫಿಕಲ್ ಮ್ಯಾಪ್, ದಿಸ್ ಇಸ್ ಫಿಸಿಕಲ್ ಮ್ಯಾಪ್. ನೋಡಿ, ದಿಸ್ ಮ್ಯಾಪ್ ಗಿವ್ಸ್ ಯು ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ರಿವರ್ ಇದೆ, ಎಲ್ಲೆಲ್ಲಿ ನದಿ ಇದೆ, ಎಲ್ಲೆಲ್ಲಿ ಗುಡ್ಡ ಇದೆ, ಎಲ್ಲೆಲ್ಲಿ ಮೌಂಟೇನ್ ರೇಂಜಸ್ ಇದೆ. ಈ ಪರ್ಟಿಕ್ಯುಲರ್ ಮ್ಯಾಪ್ ಏನಿದೆ, ದಿಸ್ ಇಸ್ ಜಿಯೋಗ್ರಫಿಕಲ್ ಮ್ಯಾಪ್. ಓಕೆ, ದಿಸ್ ಇಸ್ ಜಿಯೋಗ್ರಫಿಕಲ್ ಮ್ಯಾಪ್ ಆಫ್ ಇಂಡಿಯಾ. ವೆರಸ್ ಈ ಮ್ಯಾಪ್, ದಿಸ್ ಇಸ್ ಪೊಲಿಟಿಕಲ್ ಮ್ಯಾಪ್ ಆಫ್ ಇಂಡಿಯಾ. ಪೊಲಿಟಿಕಲ್ ಮ್ಯಾಪ್ ಅಲ್ಲಿ ಯಾವ್ಯಾವ ಸ್ಟೇಟ್ ಗೆ ಎಷ್ಟೆಷ್ಟು ಬೌಂಡ್ರಿ ಇದೆ, ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟೆಷ್ಟು ಜಾಗ ಇದೆ, ಎವ್ರಿಥಿಂಗ್ ವಿಲ್ ಬಿ ಮೆನ್ಷನ್. ಸೊ ಈ ಪರ್ಟಿಕ್ಯುಲರ್ ಕ್ಲಾಸ್ ನ ಕವರ್ ಮಾಡಕ್ಕೆ ಐ ಆಮ್ ಯೂಸಿಂಗ್ ಅಟ್ಲಾಸ್ ಬಿಕಾಸ್ ಯು ವಿಲ್ ಎಕ್ಸಾಕ್ಟ್ಲಿ ನೋ ವ್ಯಾರ್ ದ ಸ್ಟೇಟ್ಸ್ ಆರ್. ಈಸಿಯಾಗಿ ನೆನಪಿರುತ್ತೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಿಂಟ್ ಹೊಡ್ಕೋಬೇಕು ನೀವು ಇಂಡಿಯಾ ಮ್ಯಾಪ್ ಕಣ್ಣಲ್ಲಿ. ಯಾಕಂದ್ರೆ ನೀವು ಕಣ್ಣು ಮುಚ್ಕೊಂಡು ನೆನ್ಸ್ಕೊಂಡಾಗ ನಿಮ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬರಬಾರ್ದು, ಇಂಡಿಯಾ ಮ್ಯಾಪ್ ಬೌಂಡ್ರಿ ಬರಬೇಕು ನಿಮ್ ತರ. ಇಫ್ ಯು ಆರ್ ಟ್ರೂ ಆಸ್ಪಿರೆಂಟ್, ಯು ವಿಲ್ ಮೆಮೊರೈಸ್ ಎವ್ರಿ ಸಿಂಗಲ್ ಸ್ಟೇಟ್, ಯಾವ ಸ್ಟೇಟ್ ಪಕ್ಕದಲ್ಲಿ ಏನೇನಿದೆ, ಯಾವ ಸ್ಟೇಟ್ ನ ಯಾವ ಸ್ಟೇಟ್ ಕವರ್ ಮಾಡ್ತಿದೆ, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ಸ್ಟಾರ್ಟ್. As I told yesterday, Article 1, 2, 3, 4. Today we'll talk about the formation of states. Nodi, one person who is responsible the formation of Union of India is Sardar Vallabhbhai Patel, the Iron Man of India ಅಂತ ಏನ್ ಕರೀತಾರೆ. we all should be very grateful to him. ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಸ್ಟ್ಯಾಚ್ಯೂ ಫಾರ್ಮ್ ಮಾಡಿದ್ದಾರೆ ಈಗ ರೀಸೆಂಟ್ ಆಗಿ. ಓಕೆ, ಅದಕ್ಕೆ ತುಂಬಾ ಜನ ಅಪೋಸ್ ಮಾಡಿದ್ದಾರೆ. ಬಿಜೆಪಿ ಗವರ್ನಮೆಂಟ್ ಎಸ್ಟಾಬ್ಲಿಷ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ. ತುಂಬಾ ಜನ ಕ್ರಿಟಿಸೈಸ್ ಮಾಡಿದ್ದಾರೆ, ಯಾಕೆ ಇಷ್ಟು ಸ್ಟ್ಯಾಚ್ಯೂ ಕಟ್ಟಿದೆ, ಇದ್ರ ಬದಲ ಹಾಸ್ಪಿಟಲ್ಸ್, ರೋಡ್ಸ್ ಕಟ್ಬೋದಿತ್ತಂತ. If you know the story of Sardar Vallabhbhai Patel that I will tell in the modern Indian history class, you will feel that a statue ಏನ್ ಕಟ್ಟಿದ್ದಾರೆ ಅದು ತುಂಬಾ ಚಿಕ್ಕದು ಅನ್ಸುತ್ತೆ. ಓಕೆ, ಈಸ್ ಸಚ್ ಅ ಗ್ರೇಟ್ ಪರ್ಸನ್. ನಾನು ಮೋದಿ ಗವರ್ನಮೆಂಟ್ ನ ಕ್ರಿಟಿಸೈಸ್ ಮಾಡ್ತೀನಿ, ಅವ್ರು ಮಾಡೋ ಹ್ಯಾಬಿಟ್ಸ್, ಅವ್ರು ಮಾಡೋ ಥಿಂಗ್ಸ್ ಗಳಿಂದ. ಬಟ್ ಸ್ಟಿಲ್ ಒನ್ ಥಿಂಗ್ ಐ ರಿಯಲಿ ರೆಸ್ಪೆಕ್ಟ್ ಅಬೌಟ್ ಮೋದಿ ಗವರ್ನಮೆಂಟ್ ಇಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ. ನೋ ಒನ್ ಕ್ಯಾನ್ ಕಮೆಂಟ್ ಆನ್ ಇಟ್. ಓಕೆ, ಇಟ್ಸ್ ಅ ವೆರಿ ಗ್ರೇಟ್ ಇನಿಷಿಯೇಟಿವ್. ಸೊ ನೌ ಲೆಟ್ಸ್ ಸ್ಟಾರ್ಟ್. ಎಕ್ಸಾಕ್ಟ್ಲಿ ಏನಾಯ್ತು ಅಂತ ನೋಡಿ.
1947 ಅಲ್ಲಿ ವೆನ್ ಬ್ರಿಟಿಷರ್ಸ್ ಲೆಫ್ಟ್ ಇಂಡಿಯಾ, ದಿಸ್ ಇಸ್ ಅ ಬ್ಯಾಕ್ ಗ್ರೌಂಡ್, ಯು ಶುಡ್ ಬಿ ನೋಯಿಂಗ್ ದಿಸ್, ಹಿಂಗೆ ಹೇಳಿದ್ರೆ ನೆನಪಿರುತ್ತೆ. 1947 ಅಲ್ಲಿ ವೆನ್ ಬ್ರಿಟಿಷರ್ಸ್ ಲೆಫ್ಟ್ ಇಂಡಿಯಾ ದೇ ಗಿವ್ 3 ಆಪ್ಷನ್ಸ್ ಟು ದ ಪ್ರಿನ್ಸ್ಲಿ ಸ್ಟೇಟ್ಸ್. ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದ್ರೆ ಚಿಕ್ಕ ಚಿಕ್ಕ ರಾಜ್ಯಗಳು ವಿಚ್ ವರ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್, ನೋಡಿ ಬ್ರಿಟಿಷರ್ಸ್ ಒಂದು ಬೆಂಗಾಲ್ ರೀಜನ್ ನ ರೂಲ್ ಮಾಡ್ತಾ ಇದ್ರು, ಇನ್ನೊಂದು ಬಾಂಬೆ ರೀಜನ್ ನ ರೂಲ್ ಮಾಡ್ತಾ ಇದ್ರು, ಇನ್ನೊಂದು ಮಡ್ರಾಸ್ ರೀಜನ್ ನ ರೂಲ್ ಮಾಡ್ತಿದ್ರು ಅಷ್ಟೇ. ದೇ ವರ್ ನಾಟ್ ರೂಲಿಂಗ್ ಎಂಟೈರ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಚಿಕ್ಕ ಚಿಕ್ಕ ರಾಜ್ಯಗಳಿದ್ವು, ದೇರ್ ವರ್ ಸ್ಮಾಲ್ ಟೆರಿಟರೀಸ್. ಸೊ ವೆನ್ ಬ್ರಿಟಿಷರ್ಸ್ ಲೆಫ್ಟ್ ಇಂಡಿಯಾ ವಿತ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್, ಅದೇನು 1947 ಬಿಲ್ ಕೊಟ್ಟಿದ್ದಾರೆ, ಫೈನಲ್ ಬಿಲ್, ದೇ ಗೇವ್ 3 ಆಪ್ಷನ್ಸ್. ಒಂದು ಕರ್ನಾಟಕ ಒನ್ ಇಂಡಿಯಾ ವಿಲ್ ಬಿ ಕ್ರಿಯೇಟೆಡ್, ಒನ್ ಪಾಕಿಸ್ತಾನ್ ವಿಲ್ ಬಿ ಕ್ರಿಯೇಟೆಡ್. ಓಕೆ, ಅಂಡ್ ಇಫ್ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಒಂದು ಆಫರ್ ಕೊಟ್ಟರು, ಐದರ್ ಯು ಕ್ಯಾನ್ ಜಾಯಿನ್ ದ ಯೂನಿಯನ್ ಆಫ್ ಇಂಡಿಯಾ, ಯು ಕ್ಯಾನ್ ಜಾಯಿನ್ ದ ಯೂನಿಯನ್ ಆಫ್ ಪಾಕಿಸ್ತಾನ್, ಆರ್ ಯು ಕ್ಯಾನ್ ರಿಮೇನ್ ಇಂಡಿಪೆಂಡೆಂಟ್. ನೀವು ಇಂಡಿಯನ್ ಆದ್ರೂ ಜಾಯಿನ್ ಆಗ್ಬಹುದು. ಪ್ರಿನ್ಸ್ಲಿ ಸ್ಟೇಟ್ ಚಿಕ್ಕ ಚಿಕ್ಕ ರಾಜ್ಯಗಳಿಗೆ, ಒನ್ ಯು ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಂಡಿಯಾ, ಯು ಕ್ಯಾನ್ ಬಿ ಅ ಪಾರ್ಟ್ ಆಫ್ ಪಾಕಿಸ್ತಾನ್, ಆರ್ ಯು ಕ್ಯಾನ್ ಬಿ ಇಂಡಿಪೆಂಡೆಂಟ್. ದಿಸ್ ಆಪ್ಷನ್ ವಾಸ್ ಗಿವನ್. ಸೊ ಜವಾಹರ್ಲಾಲ್ ನೆಹರು ಗೇವ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಟಾಸ್ಕ್. ಸರ್ದಾರ್ ವಲ್ಲಭಾಯ್ ಪಟೇಲ್ ನ ಕರೆದು, ಹಿ ಈಸ್ ಅ ವೆರಿ ಗುಡ್ ನೆಗೋಷಿಯೇಟರ್, ಆಯ್ತಾ. ನೋ ಒನ್ ಕ್ಯಾನ್ ನೆಗೋಷಿಯೇಟ್ ಇನ್ ದ ಲೆವೆಲ್ ಆಫ್ ಸರ್ದಾರ್ ವಲ್ಲಭಾಯ್ ಪಟೇಲ್. ನಮ್ಮಮ್ಮ ತರಕಾರಿ ಮಾರ್ಕೆಟ್ಗೆ ಹೋಗಿ 10 ರೂಪಾಯಿ ಕೊಡು, 5 ರೂಪಾಯಿ ಕೊಡು ಅಂತ ಹೇಳ್ತಾರೆ. ದಿಸ್ ವೋಂಟ್ ವರ್ಕ್ ಇನ್ ಫ್ರಂಟ್ ಆಫ್ ಸರ್ದಾರ್ ವಲ್ಲಭಾಯ್ ಪಟೇಲ್. ಅವ್ರ ಮುಂದೆ ನಮ್ಮಮ್ಮ ಏನಾದ್ರೂ ಬಾರ್ಗೇನ್ ಮಾಡಕ್ ಹೋದ್ರೆ ಅವ್ರು 20 ಕೆಜಿ 1 ಕೆಜಿ ಟೊಮೆಟೊ 10 ರೂಪಾಯಿ ಆದ್ರೆ ಅವ್ರ ಹತ್ರ ಬಾರ್ಗೇನ್ ಮಾಡಿದ್ರೆ 20 ರೂಪಾಯಿ ಕೊಟ್ಟು ಬರ್ತಾರೆ. ಸಚ್ ಗ್ರೇಟ್ ಪರ್ಸನಾಲಿಟಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಸ್. ಓಕೆ, ಸೊ ಸಿ ವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್ ದೇರ್ ವೇರ್ 562 ಪ್ರಿನ್ಸ್ಲಿ ಸ್ಟೇಟ್ಸ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಇಂಡಿಯಾ ಒಳಗೆ 562 ಚಿಕ್ಕ ಚಿಕ್ಕ ರಾಜ್ಯಗಳಿವೆ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ವೆಂಟ್ ಟು ಈಚ್ ಅಂಡ್ ಎವ್ರಿ ಪ್ರಿನ್ಸ್ಲಿ ಸ್ಟೇಟ್ ಅಂಡ್ ಟೋಲ್ಡ್ ದೆಮ್, ಸರ್ ಪ್ಲೀಸ್ ಬಿ ಅ ಪಾರ್ಟ್ ಆಫ್ ಇಂಡಿಯನ್ ಯೂನಿಯನ್, ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತೇವೆ ಅಂತ. ದಿಸ್ ಈಸ್ ದ ಮ್ಯಾನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಅಂಡ್ 559 states accepted to be a part of India apart from 3 states. Apart from 3 princely states, ಅದ್ರ ಬಗ್ಗೆ ಮಾತಾಡೋಣ. The first one is Jammu and Kashmir. ಈ ಜಮ್ಮು ಅಂಡ್ ಕಾಶ್ಮೀರ್ ಒಬ್ರು ಕಿಂಗ್ ಇದ್ರು, ರಾಜಾ ಹರಿ ಸಿಂಗ್ ಅಂತ. ಹಿ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ಇದನ್ನ ಮಿಸ್ಯೂಸ್ ಮಾಡಿಕೊಂಡು ಪಾಕಿಸ್ತಾನ್ ಅಟ್ಯಾಕ್ಡ್ Kashmir. In 1947, Pakistan attacked the Kashmir. Okay, then Raja Hari Singh called Sardar Vallabhbhai Patel and said that, sir, namanna kaapadkolli, we will be a part of Indian Union. Okay, so Indian army went into here. They defeated Pakistan army. Jammu Kashmir was freed, and Raja Hari Singh signed an agreement, legal document with India, and thus Jammu Kashmir became a part of Indian Union. Apart from that, with that, they also give something as special provision. ನಾನು ನಿಮ್ಗೆ ಹೇಳಿದ್ದೆ ಆರ್ಟಿಕಲ್ 2 ಅಲ್ಲಿ ಒಂದು ಸ್ಟೇಟ್ ನ ಒಳಗಡೆ ಹಾಕೋಬೇಕಾದ್ರೆ ಅವರಿಗೆ ಸ್ಪೆಷಲ್ ಕನ್ಸಿಡರೇಷನ್ ನ ಕೊಡಬಹುದು ಅಂತ, ಅಂಡ್ ದಟ್ ಈಸ್ ಆರ್ಟಿಕಲ್ 370 ವಾಸ್ ಗಿವನ್ ಟು ಜಮ್ಮು ಅಂಡ್ ಕಾಶ್ಮೀರ್. ಓಕೆ, ದಿಸ್ ಇಸ್ ಫಸ್ಟ್ ಸ್ಟೇಟ್. ದೇರ್ ಇಸ್ ಅ ಸೆಕೆಂಡ್ ಸ್ಟೇಟ್ ವಿಚ್ ಡಿಂಟ್ ಕಮ್ ಇನ್ ಸೈಡ್ ಇಂಡಿಯಾ, ದಟ್ ಈಸ್ ಹೈದರಾಬಾದ್. ಇಲ್ಲಿ ನಿಜಾಮ್ ಆಫ್ ಹೈದರಾಬಾದ್ ಏನಿದ್ರು, ಇಲ್ಲಿ ದಿಸ್ ಇಸ್ ಹೈದರಾಬಾದ್. ಓಕೆ, ಅವಾಗ ಇಷ್ಟೇ ಇತ್ತು. ಸೊ ನಿಜಾಮ್ ಆಫ್ ಹೈದರಾಬಾದ್ ಏನಂದ್ರು, ಸಾರಿ ವಿ ವಾಂಟ್ ಟು ಜಾಯಿನ್ ಪಾಕಿಸ್ತಾನ್ ಅಂತ ಹೇಳಿದ್ರು. ಸಿ ನಿಜಾಮ್ ಆಫ್ ಹೈದರಾಬಾದ್ ವಾಂಟೆಡ್ ಟು ಜಾಯಿನ್ ಪಾಕಿಸ್ತಾನ್. Pakistan ಒಂದು ಇಲ್ಲಿದೆ, ದಿಸ್ ಇಸ್ ವೆಸ್ಟ್ ಪಾಕಿಸ್ತಾನ್, ಅಂಡ್ ದೇರ್ ವಾಸ್ ಈಸ್ಟ್ ಪಾಕಿಸ್ತಾನ್, ನೌ ವಾಟ್ ವಿ ಕಾಲ್ ಬಾಂಗ್ಲಾದೇಶ್. ಹಿ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಹೈದರಾಬಾದ್. ಬಟ್ ಸಿ ಹೈದರಾಬಾದ್ ಎಲ್ಲಿದೆ? ಸೆಂಟರ್ ಅಲ್ಲಿದೆ ಇಂಡಿಯಾದು. ಇಫ್ ಇನ್ ಕೇಸ್ ಹಿಯರ್ ಪಾಕಿಸ್ತಾನ್ ಇದ್ರೆ, ಇಂಡಿಯಾ ಮಧ್ಯದಲ್ಲಿ ಪಾಕಿಸ್ತಾನ್ ಇದ್ರೆ ಮುಂದೆ ಏನಾಗ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಇಟ್ಸ್ ಜಸ್ಟ್ ಲೈಕ್ ಅ ಕ್ಯಾನ್ಸರ್ ಸೆಲ್. ಇಷ್ಟು ದೊಡ್ಡ ದೇಹದೊಳಗೆ ಒಂದು ಚಿಕ್ಕ ಕ್ಯಾನ್ಸರ್ ಇದ್ರೆ ಇಟ್ ವಿಲ್ ಸ್ಪ್ರೆಡ್ ಅಕ್ರಾಸ್ ದ ಕಂಟ್ರಿ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಸೆಡ್, ಚಾನ್ಸೇ ಇಲ್ಲ ಗುರು, ನಾನ್ ಮಾತ್ರ ನೀನು ತಗೊಳ್ತಾ ಇದ್ದೀನಿ ಅಂತ. ನಿಜಾಮ್ ಆಫ್ ಹೈದರಾಬಾದ್ ರೆಫ್ಯೂಸ್ಡ್. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಸೆಂಟ್ ಅವರ್ ಗ್ರೇಟ್ ಇಂಡಿಯನ್ ಆರ್ಮಿ ಅಂಡ್ ಡಿಫೀಟೆಡ್ ದ ನಿಜಾಮ್ ಆಫ್ ಹೈದರಾಬಾದ್, ಅಂಡ್ thus Hyderabad became the part of India through military action. Remember, Jammu and Kashmir become a part of India by agreement, whereas Hyderabad became a part of military action. Okay, there is one more place, Junagadh. ಎಕ್ಸಾಕ್ಟ್ ಆಗಿ ಜೂನಾಗಢ್ ನಂಗೆ ಮ್ಯಾಪ್ ಅಲ್ಲಿ ತೋರ್ಸಕ್ ಆಗ್ತಿಲ್ಲ, ನಂಗೆ ನೆನಪಾಗ್ತಿಲ್ಲ ಅದೆಲ್ಲಿದೆ ಅಂತ. ಸೊ ಪೀಪಲ್ ಆಫ್ ಜೂನಾಗಢ್ ವೋಟೆಡ್. ನೋಡಿ, ಪ್ಲೆಬಿಸೈಟ್ ಅಂದ್ರೆ ಏನಂತ ಹೇಳಿದೆ ನಾನು ನಿಮ್ಗೆ ಹೇಳಿದೆ ತಾನೆ, ಡೈರೆಕ್ಟ್ ಡೆಮೋಕ್ರಸಿಲಿ 4 ಟೈಪ್ಸ್ ಇರುತ್ತೆ ಅಂತ. ಇನಿಷಿಯೇಷನ್, ರಿಕಾಲ್, ಪ್ಲೆಬಿಸೈಡ್ ಅಂಡ್ ರೆಫರೆಂಡಮ್. ಪ್ಲೆಬಿಸೈಟ್ ಅಂದ್ರೆ ವೆನ್ ಯು ವಾಂಟ್ ಟು ಚೇಂಜ್ ದ ಎಂಟೈರ್ ಗವರ್ನಮೆಂಟಲ್ ಸಿಸ್ಟಮ್ ಆಫ್ ಯುವರ್ ಕಂಟ್ರಿ, ಯು ಕಾಲ್ ಫಾರ್ ಪ್ಲೆಬಿಸೈಟ್. ಜೂನಾಗಢ್ ಪೀಪಲ್ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಂಡಿಯಾ, ಸೊ ವೋಟಿಂಗ್ ಹಾಕಿದ್ರಲ್ಲಿ ದೇರ್ ವಾಸ್ ರೆಫರೆಂಡಮ್, ಅಂಡ್ ಬೈ ರೆಫರೆಂಡಮ್ people of Junagadh voted to be a part of India. Okay, Junagadh people themselves selected to be a part of India rather than being under a king. So Junagadh was integrated. These are the 3 states that were integrated after 1947. Once these all 3 states were integrated, entire outside Indian boundary was ready. Almost to an extent Indian boundary was ready. So for administration purposes, 1947 ಅಲ್ಲಿ Indian government 4 ತುಂಡಾಗಿ ಡಿವೈಡ್ ಮಾಡಿತ್ತು. What we see as 28 states now, back then it was only 4 states. The first one was British provinces. ಎಲ್ಲೆಲ್ಲಿ ಬ್ರಿಟಿಷರ್ಸ್ ರೂಲ್ ಮಾಡಿದ್ರು ಅಲ್ವಾ, that was put as part A of the constitution. This was written in the constitution of India. Okay, so part A is the British provinces. ಎಲ್ಲೆಲ್ಲಿ ಬ್ರಿಟಿಷರ್ಸ್ ರೂಲ್ ಮಾಡಿದ್ರು, that became one part.
ಸೆಕೆಂಡ್ ಒನ್ ಪ್ರಿನ್ಸ್ಲಿ ಪ್ರಾವಿನ್ಸಸ್ ವಿತ್ ಲೆಜಿಸ್ಲೇಚರ್. ದೇರ್ ವೇರ್ ಪ್ರಾವಿನ್ಸಸ್ ಹೇಳ್ತಾ ಇಲ್ಲ, 562 ಪ್ರಾವಿನ್ಸಸ್ ಏನಿತ್ತು ಅದರಲ್ಲಿ ಲೆಜಿಸ್ಲೇಚರ್ ಇರುತ್ತೆ, ಸ್ಟೇಟ್ ಲೆಜಿಸ್ಲೇಚರ್, ಜಸ್ಟ್ ಲೈಕ್ ವಿಧಾನಸೌಧ. ಯಾವ್ಯಾವುದಕ್ಕೆ ಲೆಜಿಸ್ಲೇಚರ್ ಇತ್ತೋ such provinces were put under part B. Okay, part C ಅಲ್ಲಿ there was someone called as chief commissioner. ಈಗ ಗವರ್ನರ್ ಹೇಗಿದ್ದಾರೆ ಬ್ರಿಟಿಷ್ ಗವರ್ನಮೆಂಟ್ ಅಲ್ಲಿ, ಅದೇ ತರ there were someone called as chief commissioners. So all the provinces ruled by chief commissioner, okay, and other princely states without state legislature. ಯಾರಿಗೆ ವಿಧಾನಸೌಧ ಆ ತರ ಚಿಕ್ಕ ಲೆಜಿಸ್ಲೇಚರ್ ಇಲ್ವೋ ಅಂತವ್ರನ್ನ ಪಾರ್ಟ್ ಸಿ ಗೆ ಆಡ್ ಮಾಡ್ಕೊಂಡ್ರು. ಓಕೆ, ಅಂಡ್ ಇನ್ ಪಾರ್ಟ್ ಡಿ ಇಟ್ ವಾಸ್ ಓನ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್. See, write down whatever I am telling today, you have to write it down. Part A, it's British provinces. Part B, provinces with state legislature. Part C, chief commissioner provinces and other provinces, other state provinces, princely states without legislature. And part 4 is Andaman and Nicobar Islands. Istu nodಕೊಳ್ಳಿ. Okay, I hope this is clear. Video pause ಮಾಡ್ಕೊಂಡು ಬರ್ಕೊಳ್ಳಿ. So now, after this, people of India wanted divisions of the state. ಇಷ್ಟು ದೊಡ್ಡ ರಾಜ್ಯನ 4 ತುಂಡಾಗಿ ರೂಲ್ ಮಾಡಕ್ಕೆ ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ಅಡ್ಮಿನಿಸ್ಟ್ರೇಷನ್. ನೋಡಿ, ಅಡ್ಮಿನಿಸ್ಟ್ರೇಷನ್ ಮಾಡೋದು ತುಂಬಾ ಕಷ್ಟ. ಇಫ್ ದೇರ್ ಇಸ್ ಪೀಪಲ್, ತುಂಬಾ ಜನ ಇದ್ರೆ ಅಡ್ಮಿನಿಸ್ಟ್ರೇಷನ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಎಸ್ಪೆಷಲಿ ಇನ್ ಕರೆಂಟ್ 2021 ಉತ್ತರ ಪ್ರದೇಶನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ, ಬಿಕಾಸ್ ದೇರ್ ಇಸ್ ಅ ಲಾಟ್ ಆಫ್ ಪಾಪ್ಯುಲೇಷನ್ ಇಯರ್. ಹೈಯೆಸ್ಟ್ ಪಾಪ್ಯುಲೇಷನ್ ಇಂಡಿಯಾದ ಏನಾದ್ರು ಇದ್ರೆ ಇಟ್ಸ್ ಇನ್ ಉತ್ತರ ಪ್ರದೇಶ್. ಇನ್ ದ ಸೇಮ್ ವೇ, ವೆನ್ ಪಾಪ್ಯುಲೇಷನ್ ಇನ್ಕ್ರೀಸಸ್, ಅಡ್ಮಿನಿಸ್ಟ್ರೇಷನ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಫಾರ್ ದಟ್ ದೇರ್ ಇಸ್ ಅ ರಿಕ್ವೈರ್ಮೆಂಟ್ ಫಾರ್ ಸ್ಪ್ಲಿಟಿಂಗ್ ಅಪ್ ಆಫ್ ದ ಸ್ಟೇಟ್ಸ್. ಸೊ 2 ಕಮಿಟಿನ ಕೊಡಿಸಿದ್ರು. ಓಕೆ, ಇಂಡಿಯನ್ ಗವರ್ನಮೆಂಟ್ ಕಾಲ್ಡ್ ಫಾರ್ 2 committees. ರಿಮೆಂಬರ್ ದಿಸ್, ಇಂಪಾರ್ಟೆಂಟ್, ರೈಟ್ ಡೌನ್. ಎಸ್.ಕೆ.ದಾರ್ ಕಮಿಟಿ, ಫಸ್ಟ್ ಒನ್ ಇಸ್ ಎಸ್.ಕೆ.ದಾರ್ ಕಮಿಟಿ. ಸೆಕೆಂಡ್ ಒನ್ ಇಸ್ ಜವಾಹರ್ಲಾಲ್ ನೆಹರು ಅಂಡ್ ಪಟ್ಟಾಭಿ ಸೀತಾರಾಮಯ್ಯ ಕಮಿಟಿ. ಫಸ್ಟ್ ಒನ್ ಇಸ್ ಎಸ್.ಕೆ.ದಾರ್ ಕಮಿಟಿ, ಸೆಕೆಂಡ್ ಒನ್ ಇಸ್ ಜವಾಹರ್ಲಾಲ್ ನೆಹರು ಅಂಡ್ ಪಟ್ಟಾಭಿ ಸೀತಾರಾಮಯ್ಯ ಕಮಿಟಿ ಟು ಚೆಕ್ ಇಫ್ ಇಂಡಿಯಾ ಕ್ಯಾನ್ ಬಿ ಸ್ಪ್ಲಿಟ್ ಆನ್ ದ ಬೇಸಿಸ್ ಆಫ್ ಲ್ಯಾಂಗ್ವೇಜ್. If India, ಈಗೇನಿದೆ ಇಂಡಿಯಾ, ಕ್ಯಾನ್ ಇಟ್ ಬಿ ಸ್ಪ್ಲಿಟೆಡ್ ಆನ್ ದ ಬೇಸಿಸ್ ಆಫ್ ಲ್ಯಾಂಗ್ವೇಜ್, ಬಿಕಾಸ್ ಪೀಪಲ್ ವಿಲ್ asking for language splitting. ಆಯ್ತಾ, both of them rejected it. Both the committee said that no ways, ನಾವು ಇಂಡಿಯಾನ ಲ್ಯಾಂಗ್ವೇಜ್ ಬಯಾಸ್ ಅಲ್ಲಿ ಡಿವೈಡ್ ಮಾಡಲ್ಲ. ಬಿಕಾಸ್ ಇನ್ 1947 ಏನ್ ಫ್ರೀಡಮ್ ಸ್ಟ್ರಗಲ್ ಇದೆ, ಆ ಟೈಮಲ್ಲಿ ಯೂನಿಟಿ ಅಂಡ್ ಇಂಟಿಗ್ರಿಟಿ ಇರ್ಲಿಲ್ಲ. ಅವಾಗ ಜಾತಿ ಅಂತ ಮಾಡ್ಕೊಳ್ತಿದ್ರು, ಪಂಥ ಅಂತ ಮಾಡ್ಕೊಳ್ತಿದ್ರು. ಸೊ ದೇ ವಾಂಟೆಡ್ ಟು ಬ್ರಿಂಗ್ ಐಡಿಯಾ ಆಫ್ ಯೂನಿಫಿಕೇಶನ್ ಆಫ್ ಇಂಡಿಯಾ, ಒಂದು ಯೂನಿಟಿ ಇರಬೇಕು ಅಂತ. ದೇ ರಿಜೆಕ್ಟೆಡ್ ಲ್ಯಾಂಗ್ವೇಜ್ ಬೇಸಿಸ್, ಬಿಕಾಸ್ ಲ್ಯಾಂಗ್ವೇಜ್ ಬೇಸಿಸ್ ಅಲ್ಲಿ ಸ್ಟೇಟ್ ನ ಡಿವೈಡ್ ಮಾಡಿದ್ರೆ ಜನ ಮುಂದೆ ಹೊಡ್ಕೋಬಹುದೇನೋ, ಮತ್ತೆ ಇಂಡಿಯಾ ಯುನೈಟ್ ಆಗಿರಲ್ವೇನೋ ಅನ್ನೋ ಒಂದು ಭಯ ಇವರಿಬ್ಬರಿಗಿತ್ತು. ಸೊ ಬೋತ್ ದ ಕಮಿಟೀಸ್ ರಿಜೆಕ್ಟೆಡ್ ಇಟ್. But things got serious in 1953. In 1953, Andhra Pradesh, in Andhra Pradesh, ಇವಾಗಿರೋ ಆಂಧ್ರ ಪ್ರದೇಶ ಅಲ್ಲ, ಯುನೈಟೆಡ್ ಆಂಧ್ರ ಪ್ರದೇಶ್ ವಾಸ್ ಕ್ರಿಯೇಟೆಡ್ in 1953 as the first linguistic state. ಫಸ್ಟ್ ರಾಜ್ಯ ಬೇಸ್ಡ್ ಆನ್ ದ ಲ್ಯಾಂಗ್ವೇಜ್ ಯಾವ್ದಾದ್ರು ಸ್ಟೇಟ್ ಇಂಡಿಯಾದಲ್ಲಿ ಫಾರ್ಮ್ ಆಗಿದ್ರೆ ಇಟ್ಸ್ ಆಂಧ್ರ ಪ್ರದೇಶ್. ವೈ ಬಿಕಾಸ್ 1953 ಒಳಗೆ, ಅದಕ್ಕಿಂತ ಹಿಂದೆ, ದೇರ್ ವಾಸ್ ಅ ಪರ್ಸನ್ ಕಾಲ್ಡ್ ಆಸ್ ಪೊಟ್ಟಿ ಶ್ರೀರಾಮುಲು ಅಂತ ಒಬ್ರಿದ್ರು. ಓಕೆ, ಅವರು ಫಾಸ್ಟ್ ಟಿಲ್ ಡೆತ್ ಉಪವಾಸ ಸತ್ಯಾಗ್ರಹ ಮಾಡಿಬಿಟ್ರು. ಅವ್ರು ಉಪವಾಸ ಸತ್ಯಾಗ್ರಹ ಮಾಡಿ ನಮ್ಗೆ ಆಂಧ್ರ ಪ್ರದೇಶ್ ಸ್ಟೇಟ್ ನ ಕ್ರಿಯೇಟ್ ಮಾಡ್ಕೊಡಿ ಆ ತೆಲುಗು ಮಾತಾಡೋರಿಗೆ ಅಂತ ಹಿ ಸ್ಯಾಟ್ ಫಾರ್ ಅದೇನಂತಾರೆ ಸತ್ಯಾಗ್ರಹ ಕೂತ್ಕೊಂಡ್ರು, ಉಪವಾಸ ಸತ್ಯಾಗ್ರಹಕ್ಕೆ. ಅಂಡ್ he died doing it for Andhra Pradesh, for the formation of Andhra Pradesh. And once he died, the revolt raised. ದಂಗೆ ತುಂಬಾ ಜಾಸ್ತಿ ಆಗೋಯ್ತು. ಸೊ ಇನ್ 1953 ಫಸ್ಟ್ ಲಿಂಗ್ವಿಸ್ಟಿಕ್ ಸ್ಟೇಟ್ ವಾಸ್ ಕ್ರಿಯೇಟೆಡ್, ದಟ್ ಈಸ್ ಆಂಧ್ರ ಪ್ರದೇಶ್. ನೆನ್ಪಿಟ್ಕೊಳ್ಳಿ, ದ ಫಸ್ಟ್ ಲಿಂಗ್ವಿಸ್ಟಿಕ್ ಸ್ಟೇಟ್ ಟು ಬಿ ಕ್ರಿಯೇಟೆಡ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಇಸ್ ಆಂಧ್ರ ಪ್ರದೇಶ್. ಇದಾದ್ಮೇಲೆ ದೇರ್ ವಾಸ್ ಒನ್ ಮೋರ್ ಕಮಿಟಿ ಫಾರ್ಮ್. ಇವಾಗ ಹೇಗಿದ್ರು ಆಂಧ್ರ ಪ್ರದೇಶ್ ಕ್ರಿಯೇಟ್ ಆಯ್ತಲ್ವಾ. ಸೊ ಪೀಪಲ್ ಆಫ್ ಇಂಡಿಯಾ ನಾವು ಸ್ಟಾರ್ಟೆಡ್ ಕರ್ನಾಟಕದಲ್ಲಿ ಕರ್ನಾಟಕ ಕ್ರಿಯೇಟ್ ಮಾಡ್ಕೊರು ಕನ್ನಡ ಅಂತ, ತಮಿಳ್ನಾಡು ತಮಿಳ್ ಸ್ಟಾರ್ಟ್ ಮಾಡೋರು ಅಂತ ಇಡೀ ಇಂಡಿಯಾದಲ್ಲಿ ದಂಗೆ ಎದ್ದೋಯ್ತು. ಫಾರ್ ದಟ್ ಒನ್ ಮೋರ್ ಕಮಿಟಿ ವಾಸ್ ಸೆಟ್ ಅಪ್, ಮೋಸ್ಟ್ ಇಂಪಾರ್ಟೆಂಟ್ ಕಮಿಟಿ, ದಟ್ ಈಸ್ Fazal Ali Committee. Okay, Fazal Ali Committee was created. Committees ಹೆಸರು ಬರ್ಕೊಳ್ಳಿ, ಇಟ್ಸ್ ಜಸ್ಟ್ ಫ್ಯಾಕ್ಚುವಲ್, ನೆನಪಿರುತ್ತೆ ನಿಮಗೆ 3 ಹೆಸರು. ಓಕೆ, ದಿಸ್ ಕಮಿಟಿ ವಾಸ್ ಸೆಟ್ ಅಪ್ ಫಾರ್ ಸ್ಟೇಟ್ ರಿಆರ್ಗನೈಸೇಷನ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಮೇಲೆ. ಸೊ ಫಾಜಿಲ್ ಅಲಿ ಕಮಿಟಿ ವಿಡಿಯೋ ಕಟ್ ಆಯ್ತು, ಅದಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಫಾಜಿಲ್ ಅಲಿ ಕಮಿಟಿ ವಾಸ್ ಸೆಟ್ ಅಪ್ ಫಾರ್ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ. ಸ್ಟೇಟ್ ನ ರಿಆರ್ಗನೈಸ್ ಲ್ಯಾಂಗ್ವೇಜ್ ಬೇಸಿಸ್ ಅಲ್ಲಿ ಮಾಡಬಹುದಾ ಅಂತ ಮತ್ತೆ ಚೆಕ್ ಮಾಡಕ್ಕೆ ಫಾಜಿಲ್ ಅಲಿ ಕಮಿಟಿ ವಾಸ್ ಸೆಟ್ ಅಪ್. And there were 2 other members in it. Fazil Ali was the head of the committee, and 2 other names, K.M. Panikkar and Kunzru, Kunzru. Kunzru, ಹೆಂಗ್ ಪ್ರೊನೌನ್ಸ್ ಮಾಡ್ತಿರೋ ಮಾಡ್ಕೊಳ್ಳಿ, K.M. Panikkar and Kunzru. These 3 people was given the opportunity. So Fazil Ali committee accepted. Fazil Ali committee ಏನಿದೆ, they gave a positive review
for the division of India on the basis of language. They gave it. But they rejected the policy of one state, one language policy. ಅಂದರೆ ಒಂದು ಸ್ಟೇಟ್ ಅಲ್ಲಿ ಒಂದೇ ಲ್ಯಾಂಗ್ವೇಜ್ ಇರಬೇಕು ಅನ್ನೋ ಪಾಲಿಸಿ ಇದೆ. ದೇ ರಿಜೆಕ್ಟೆಡ್ ದ ಫಾರ್ಮುಲಾ. ದೇ ಟೋಲ್ಡ್ ಎಸ್ ಸ್ಟೇಟ್ಸ್ ನ ಕ್ರಿಯೇಟ್ ಮಾಡೋಣ, ಬಟ್ ಒಂದು ಸ್ಟೇಟ್ ಅಲ್ಲಿ ಒಂದು ಲ್ಯಾಂಗ್ವೇಜ್ ಇರಲ್ಲ. ಯಾಕೆ? ಕ್ಯಾನ್ ಯು ಟೆಲ್ ಮಿ ವೈ? ಐ ಗಿವ್ ಎಕ್ಸಾಂಪಲ್. ನೋಡಿ, ಇದು ನಮ್ಮ ಕರ್ನಾಟಕ ಅಂತ ಅಂದ್ಕೊಳ್ಳಿ. ಗೌರವ್, ನಾನು ಕನ್ನಡ ಪ್ರೇಮಿ, ಕರ್ನಾಟಕ ಮ್ಯಾಪ್, ಸಾರಿ. ನೋಡಿ, ಮಂಗಳೂರು ರೀಜನ್ಗೆ ಹೋದ್ರೆ ಅಲ್ಲಿ ತುಳು ಮಾತಾಡ್ತಾರೆ. ದೇರ್ ಇಸ್ ಅ ಲ್ಯಾಂಗ್ವೇಜ್ ಕಾಲ್ಡ್ ಎಸ್ ತುಳು. ಅದೇ ನೀವು ಯಾವ ರೀಜನ್ಗೆ ಇರೋದು? ಕೊಡಗು ಮಡಿಕೇರಿ ರೀಜನ್ಗೆ ಹೋದ್ರೆ ಅಲ್ಲಿ ಕೂರ್ಗ್ ಮಾತಾಡ್ತಾರೆ. ಹೌದಾ? ನಮ್ಮ ಕರ್ನಾಟಕದೊಳಗೆ ಎಷ್ಟೊಂದು ಲೋಕಲ್ ಲ್ಯಾಂಗ್ವೇಜಸ್ ಇದೆ, ರೀಜನಲ್ ಲ್ಯಾಂಗ್ವೇಜಸ್. ಇನ್ ಇಂಡಿಯಾ ಒಳಗೆ ಎಷ್ಟು ಭಾಷೆ ಇರಲ್ಲ. ಓಕೆ, ಸೊ ಈ ಟೋಲ್ಡ್ ಒನ್ ಲ್ಯಾಂಗ್ವೇಜ್ ಒನ್ ಸ್ಟೇಟ್ ನಾವು ಅಕ್ಸೆಪ್ಟ್ ಮಾಡಲ್ಲ. ಒನ್ ಸ್ಟೇಟ್ ಒಳಗೆ ತುಂಬಾ ಲ್ಯಾಂಗ್ವೇಜಸ್ ಇರಬಹುದು, ಬಟ್ ವಿ ವಿಲ್ ಟ್ರೈ ಟು ಡಿವೈಡ್ ಆನ್ ದ ಬೇಸ್ ಆಫ್ ಮೆಜಾರಿಟಿ ಮಾತಾಡೋ ಭಾಷೆ ಏನಿದೆ ಅದ್ರ ಬೇಸಿಸ್ ಮೇಲೆ ಸ್ಟೇಟ್ ನ ಫಾರ್ಮ್ ಮಾಡೋಣ. ದಿಸ್ ವಾಸ್ ದ ಫಸ್ಟ್ ಫೀಡ್ಬ್ಯಾಕ್. ಸೆಕೆಂಡ್ ಒನ್, ನಾವು ಡಿವೈಡ್ ಮಾಡೋ ಇಂಡಿಯಾ ಏನಿದೆ, ಇಟ್ ಶುಡ್ ಸ್ಟಿಲ್ ಬಿ ಅ ಪಾರ್ಟ್ ಆಫ್ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಡಿವೈಡ್ ಮಾಡಾದ್ಮೇಲೆ ಕೂಡ ಇಂಡಿಯಾ ಯೂನಿಟಿ ಅಂಡ್ ಇಂಟಿಗ್ರಿಟಿ ಇರಲೇಬೇಕು ಅಂತ ಹೇಳಿದ್ರು. ಸೆಕೆಂಡ್ ಒನ್, ಬರೀ ಲ್ಯಾಂಗ್ವೇಜ್ ನ ಫೀಚರ್ ಆಗಿ ತಗೊಳ್ಳೋದು ಬೇಡ, ಕಲ್ಚರ್ ನ ಕೂಡ ಪಾರ್ಟ್ ಆಗಿ ತಗೊಳ್ಳೋಣ. There may be a different culture. If you go here, this is tribal area region, okay, the complete tribal area region. Even there, the divisions were based on the culture. ಇಲ್ಲಿ scheduled tribes ಜಾಸ್ತಿ ಇದ್ದಾರೆ. ಸೊ ಬೇಸ್ಡ್ ಆನ್ ಕಲ್ಚರ್ ಕೂಡ ನಾವು ಡಿವೈಡ್ ಮಾಡೋಣ. ವೈ ಓನ್ಲಿ ಲ್ಯಾಂಗ್ವೇಜ್ ಅಂತ ಕೂಡ ಕನ್ಸಿಡರ್ ಮಾಡಿದ್ರು. ಥರ್ಡ್ ಒನ್, ಸ್ಟೇಟ್ಸ್ ಸ್ಟೇಟಸ್ ಇರುತ್ತೆ. ಓಕೆ, ನೋಡಿ, ಫಸ್ಟ್ ಒನ್ ಅಡ್ಮಿನಿಸ್ಟ್ರೇಟಿವ್ ಕನ್ಸಿಡರೇಷನ್ಸ್ ಈಸಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಜಮ್ಮು ಅಂಡ್ ಕಾಶ್ಮೀರ್ ವಾಸ್ ಸ್ಪ್ಲಿಟ್ ಇಂಟು ಯೂನಿಯನ್ ಟೆರಿಟರಿ ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಪದೇ POK ಅಟ್ಯಾಕ್ಸ್ ಆಗ್ತಿದೆ, ಸ್ಟೇಟ್ ಗವರ್ನಮೆಂಟ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಸೊ ದೇ ಮೇಡ್ ಇಟ್ ಯೂನಿಯನ್ ಟೆರಿಟರಿ. ದಿಸ್ ಇಸ್ ಅಡ್ಮಿನಿಸ್ಟ್ರೇಟಿವ್ ಕನ್ಸಿಡರೇಷನ್ ಕ್ರಿಯೇಟ್ ಮಾಡಬಹುದು. ಇಲ್ಲ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ರೆ ಅದಕ್ಕೂ ಕೂಡ ಡಿವೈಡ್ ಮಾಡಬಹುದು. ದಟ್ ಈಸ್ ತೆಲಂಗಾಣ ವಾಸ್ ಕ್ರಿಯೇಟೆಡ್ ಬಿಕಾಸ್ ಆಫ್ ಎಕನಾಮಿಕಲ್ ಬ್ಯಾಕ್ವರ್ಡಿಟಿ ಅಂಡ್ ಫಿನಾನ್ಷಿಯಲ್, ದುಡ್ಡು ಹಂಚಕ್ಕೆ ಈಸಿ ಆಗುತ್ತೆ ಅಂತ. ಸೊ ಫಿನಾನ್ಷಿಯಲ್, ಎಕನಾಮಿಕ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಕನ್ಸಿಡರೇಷನ್ಸ್ ಅಲ್ಲಿ ಕೂಡ ಸ್ಟೇಟ್ ನ ಫಾರ್ಮ್ ಮಾಡೋಣ. ಲಿಂಗ್ವಿಸ್ಟಿಕ್ ಅಂಡ್ ಕಲ್ಚರ್ ಎರಡನ್ನೂ ಕಂಟಿನ್ಯೂ ಮಿಕ್ಸ್ ಮಾಡ್ಕೊಂಡು ಹೋಮೋಜಿನಿಯಸ್ ಇದ್ರೆ ಕೂಡ ಸ್ಟೇಟ್ ನ ಫಾರ್ಮ್ ಮಾಡೋಣ. ಅಂಡ್ ನಾವು ಸ್ಟೇಟ್ ನ ಏನ್ ಫಾರ್ಮ್ ಮಾಡ್ತಾ ಇದೀವಿ, ದಿಸ್ ಶುಡ್ ವೆಲ್ಫೇರ್ ಪೀಪಲ್ ಆಫ್ ಇಂಡಿಯಾ ಆಸ್ ಹೋಲ್, ಜನಕ್ಕೆ ಯೂಸ್ ಆಗಬೇಕು. ಸೊ ದಿಸ್ ವೇರ್ ದ ಫೀಡ್ಬ್ಯಾಕ್ಸ್ ಗಿವನ್ ಬೈ ಫಾಜಿಲ್ ಅಲಿ ಕಮಿಟಿ. ಫಾಜಿಲ್ ಅಲಿನಾ? ಹೌದಲ್ಲ? ಫಾಜಿಲ್ ಅಲಿ ಕಮಿಟಿ, ಸಾರಿ ಮಾಡ್ತಿತ್ತು. ಫಾಜಿಲ್ ಅಲಿ ಕಮಿಟಿ ಗೇವ್ ದಿಸ್ ಫೀಡ್ಬ್ಯಾಕ್. ಸೊ ಇದನ್ನು ಬರ್ಕೊಳ್ಳಿ, ಈ 4 ಪಾಯಿಂಟ್ಸ್ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೌ based on this recommendation, they told that, Fazil Ali committee told that Indiana 16 state ಆಗಿ ಡಿಸ್ಪ್ಲೇ ಮಾಡೋಣ and 3 ಯೂನಿಯನ್ ಟೆರಿಟರಿ ಕ್ರಿಯೇಟ್ ಮಾಡೋಣ ಅಂತ they gave their feedback. Indian government accepted their feedback. The Indian government happily accepted their feedback. In return, Indian government did not create 16 states and 3 union territories. It created 14 states and 6 union territories. Okay, and these were created on the basis of States Reorganization Act 1956 in 7th Constitutional Amendment of 1956. ಬರ್ಕೊಳ್ಳಿ, ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೌ ಲೆಟ್ಸ್ ಕಂಟಿನ್ಯೂ. ಡೋಂಟ್ ವರಿ, ಇದನ್ನ ನಾನು ಪದೇ ಪಾಸ್ ಮಾಡಕ್ಕೆ ಹೇಳ್ತಾ ಇರ್ತೀನಿ. ಸಿ ಫ್ರಮ್ ನೌ ಆನ್ ವಾಟ್ ಯು ಆರ್ ಸೀಯಿಂಗ್, ಇಟ್ಸ್ ಆರ್ಟಿಕಲ್ 2 and article 3. ಆಯ್ತಾ? ನೀವು ಹೇಳಬೇಕು ನನಗೆ. ಐ ವಿಲ್ ಬಿ ಟೆಲ್ಲಿಂಗ್ ಯು ದ ಎಕ್ಸ್ಪ್ಲನೇಷನ್ಸ್. ಐ ಗಿವ್ ಯು ಏನೇನ್ ಫಾರ್ಮ್ ಆಯ್ತು ಅಂತ. ಯು ಶುಡ್ ಟೆಲ್ ಮಿ, ವಾಸ್ ಇಟ್ ಮೇಡ್ ಬೈ ಆರ್ಟಿಕಲ್ 2 ಆರ್ ವಾಸ್ ಇಟ್ ಮೇಡ್ ಬೈ ಆರ್ಟಿಕಲ್ 3. ಓಕೆ, ನಾನು ಹೇಳಲ್ಲ, ನಾನು ಕೇಳ್ತೀರಿ, ನೀವು ನಿಮ್ಮ ನೋಟ್ಸ್ ಆಟೋಮೆಟಿಕ್ ಬರ್ಕೊಳ್ತಾ ಹೋಗಿ. ಇಫ್ ಯು ಹ್ಯಾವ್ ಸೀನ್ ಮೈ ಪ್ರೀವಿಯಸ್ ವಿಡಿಯೋ, ದಿಸ್ ಇಸ್ ಜಸ್ಟ್ ಅ ಕೇಕ್ ವಾಕ್ ಫಾರ್ ಯು. ನೋಡಿ, ಫಸ್ಟ್ ಒನ್ 1960 ಅಲ್ಲಿ ಬರ್ಕೊಳ್ತಾ ಹೋಗಿ. ಯು ಹ್ಯಾವ್ ಟು ರೈಟ್ ನೌ ಎವ್ರಿಥಿಂಗ್. 1960 ಅಲ್ಲಿ ಬಾಂಬೆ ಏನಿದೆ, ಯುನೈಟೆಡ್ ಬಾಂಬೆ ಏನಿದೆ, ಇಟ್ ವಾಸ್ ಸ್ಪ್ಲಿಟ್ ಇನ್ ಟು 2 states, Maharashtra and Gujarat based on language. Gujarati speaking people were united to form Gujarat state. Okay, where is Gujarat? This is Gujarat. Okay, and Maharashtra, Marathi speaking people were united to form Maharashtra. Where is Maharashtra? This is Bombay province, Gujarati, Marathi, Maharashtra. Next, in 1961, Daman and Dadra Nagar Haveli, okay, Daman and Diu and Goa were integrated inside India. ಇಂಟಿಗ್ರೇಟೆಡ್ ಅಂದ್ರೆ ಒಳಗ್ ತಕೊಂಡಿದ್ದಾರೆ, ಕಬ್ಜಾ ಮಾಡಿದ್ದಾರೆ. ಯಾವ ಆರ್ಟಿಕಲ್ ಇದು? ಎಸ್, ಇಟ್ಸ್ ಆರ್ಟಿಕಲ್ 2. ಓಕೆ, ಇಟ್ಸ್ ಆರ್ಟಿಕಲ್ 2 ಅಂಡ್ ದಿಸ್ ಇಸ್ ಆರ್ಟಿಕಲ್ 3. ಸೊ ದಮನ್ ಅಂಡ್ ದಿಯು, ಗೋವಾ ಅಂಡ್ ದಾದ್ರಾ ನಗರ್ ಹಾವೇಲಿ ವರ್ ಟೇಕನ್ ಇನ್ಸೈಡ್. ಎಲ್ಲೆಲ್ಲಿ ಬರುತ್ತೆ ನೋಡಿ, ಇಲ್ಲಿ ದಮನ್ ಅಂಡ್ ದಿಯು ಬರುತ್ತೆ, ಇಲ್ಲಿ ಇಲ್ಲಿ ದಮನ್ ಅಂಡ್ ದಿಯು ಬರುತ್ತೆ. ಓಕೆ, ದಿಸ್ ಇಸ್ ದಾದ್ರಾ ನಗರ್ ಹಾವೇಲಿ ಅಂಡ್ ದಿಸ್ ಇಸ್ ಗೋವಾ. ಗೋವಾ ಇಲ್ಲಿದೆ. ಓಕೆ, ಇಲ್ಲಿದೆ ಈ ಪಾರ್ಟ್ಸ್. These are the parts. Okay, ಸರಿಯಾಗಿ ನೋಡ್ಕೊಳ್ಳಿ ಮ್ಯಾಪ್ ಅಲ್ಲಿ. ನಾನು ಕರೆಕ್ಟ್ ಆಗಿ ಪಾಯಿಂಟ್ ಮಾಡಕ್ಕಾಗಲ್ಲ. ಇಫ್ ಯು ಹ್ಯಾವ್ ದ ಅಟ್ಲಾಸ್, ಪ್ಲೀಸ್ ಓಪನ್ ಇಟ್. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಸೊ ದಮನ್ ಅಂಡ್ ದಿಯು, ದಾದ್ರಾ ನಗರ್ ಹಾವೇಲಿ ಅಂಡ್ ಗೋವಾ ವೆರ್ ಇಂಟಿಗ್ರೇಟೆಡ್ ಇನ್ಸೈಡ್ ಇಂಡಿಯಾ ಇನ್ 1961. ಮುಗಿತಾ? ಇನ್ 1962 ಪುದುಚೇರಿ ವಾಸ್ ಇಂಟಿಗ್ರೇಟೆಡ್. ಇವಾಗ ಏನ್ ನೀವು ಪಾಂಡಿಚೇರಿ ಅಂತ ಕರೀತಿದ್ದೀರಾ, ದಟ್ ಪುದುಚೇರಿ ವಾಸ್ ಇಂಟಿಗ್ರೇಟೆಡ್ ಇನ್ಸೈಡ್ ಇಂಡಿಯಾ. ವಿಚ್ ಆರ್ಟಿಕಲ್? ನಾನು ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿದೆ ಪುದುಚೇರಿ. ದಿಸ್ ವಾಸ್ ಇಂಟಿಗ್ರೇಟೆಡ್. ಓಕೆ, ಇನ್ 1963 Nagaland was created from Assam. ನೋಡಿ, ಅಸ್ಸಾಂ ಇಲ್ಲಿದೆ.
ಇಲ್ಲ ಗುರು, ಅಸ್ಸಾಂ ಇಲ್ಲಿದೆ. ಓಕೆ, ನೌ ದಿಸ್ ಇಸ್ ಅಸ್ಸಾಂ. ಇಷ್ಟು ಆರೆಂಜ್ ಕಲರ್ ಪಾರ್ಟ್ ಏನ್ ಕಾಣಿಸ್ತಿದೆ ಇಟ್ಸ್ ಅಸ್ಸಾಂ. ಅವಾಗ ಅಸ್ಸಾಂ ತುಂಬಾ ದೊಡ್ಡದಾಗಿತ್ತು. ಸೊ ದೇ ಸ್ಪ್ಲಿಟ್ ಅಸ್ಸಾಂ ಇಂಟು ಮಲ್ಟಿಪಲ್ ಪಾರ್ಟ್ಸ್. ಇನ್ 1963 ನಾಗಾಲ್ಯಾಂಡ್ ವಾಸ್ ಕ್ರಿಯೇಟೆಡ್ ಫ್ರಮ್ ಅಸ್ಸಾಂ. ದಿಸ್ ಇಸ್ ನಾಗಾಲ್ಯಾಂಡ್. ದಿಸ್ ಪರ್ಟಿಕ್ಯುಲರ್ ರೀಜನ್ ಇಸ್ ನಾಗಾಲ್ಯಾಂಡ್ ಅಂಡ್ ಕೊಹಿಮಾ ಇಸ್ ದ ಕ್ಯಾಪಿಟಲ್ ಆಫ್ ನಾಗಾಲ್ಯಾಂಡ್. ಸುಮ್ಮನೆ ಹೇಳ್ತಾ ಇದ್ದೀನಿ, ಡೋಂಟ್ ವರಿ. ಸೊ 1963 ಅಲ್ಲಿ ನಾಗಾಲ್ಯಾಂಡ್ ವಾಸ್ ಫೌಂಡ್. ವಿಚ್ ಆರ್ಟಿಕಲ್ ಬರ್ಕೊಳ್ಳಿ, ನಾನು ಹೇಳಲ್ಲ. In 1966, United Punjab ಏನಿತ್ತು, this is Punjab ಅಲ್ಲ, this is United Punjab, make it United Punjab. In 1966, United Punjab ನ ಎರಡು ತುಂಡು ಮಾಡಿ 2 states were formed, Punjab and Haryana based on language. Punjabi speaking people were put into Punjab and Haryanvi speaking people were put into Haryana. Where does that come? See, this is Punjab and this is Haryana. This was united, okay, this was united, that was split into Punjab and Haryana. Okay, one second. Sorry, video cut ಆಯ್ತು, ಮೆಮೊರಿ ಫುಲ್ ಆಗೋಯ್ತು. ಯಾ, ವೇರ್ ವಾಸ್ ಐ? ಪಂಜಾಬ್. ಓಕೆ, Punjabi speaking people were put into Punjab and Haryanvi speaking people were put into Haryana in 1966. Okay, there were some hilly regions in Punjab. There were some hilly regions, mountains ತರ ಇತ್ತಲ್ವಾ, hills, that regions were there that were separated from Punjab and put into Himachal Pradesh Union Territory. See, in 1966 Himachal Pradesh was not a state, it was a union territory. Some hilly regions of Punjab were given into Union Territories of Himachal Pradesh. Okay, in 1971 Himachal Pradesh was made a state. Where is Himachal Pradesh? Elli, this is Himachal Pradesh. This green color what you see, this is Himachal Pradesh. This was made into state. It's completely factual ಆಯ್ತಾ. ಇದು ಫ್ಯಾಕ್ಚುವಲ್, ನೀವು ಹ್ಯಾಟ್ ಮಾಡಬೇಕು, ಟ್ರೈ ಮಾಡಿ ಎಷ್ಟಾಗತ್ತೆ ಅಷ್ಟು. In 1972 Manipur, Tripura, Meghalaya were formed from Assam. ನೋಡಿ, this is Assam. Assam was split again, and what they split? ಮೇಘಾಲಯ, ಮಣಿಪುರ್ ಅಂಡ್ ಇನ್ನೊಂದು ಯಾವ್ದು ಗುರು, ತ್ರಿಪುರ. ಯಾ, ಮಣಿಪುರ್, ತ್ರಿಪುರ ಅಂಡ್ ಮೇಘಾಲಯ ವರ್ ಫಾರ್ಮ್ಡ್. ಓಕೆ, ತ್ರಿಪುರ ಎಲ್ಲಿ ನಂಗೆ ಕಾಣ್ತಿಲ್ಲ, ಯಾಕೋ ನನ್ನ ಕಣ್ಣು ಹೋಗ್ಬಿಟ್ಟಿದೆ. ಹೋಗ್ಲಿ ಬಿಡು. ಓಕೆ, ಅರ್ಥ ಮಾಡ್ಕೊಳ್ಳಿ ಸಾಕು. ಯಾ, ದಿಸ್ ಇಸ್ ತ್ರಿಪುರ. ಇಲ್ಲಿ ಯೆಲ್ಲೋ ಕಲರ್ ಏನಿದೆ, ದಿಸ್ ಇಸ್ ತ್ರಿಪುರ. ಸೊ ಮಣಿಪುರ್, ತ್ರಿಪುರ ಅಂಡ್ ಮೇಘಾಲಯ ಸ್ಟೇಟ್ಸ್, ಮಣಿಪುರ್, ತ್ರಿಪುರ ಅಂಡ್ ಮೇಘಾಲಯ ಸ್ಟೇಟ್ಸ್ ವರ್ ಫ್ರಮ್ ಅಸ್ಸಾಂ. ಅಸ್ಸಾಂನ ಸ್ಪ್ಲಿಟ್ ಮಾಡಿ 3 more states were added. Okay, now let's go back. 1974 ಅಲ್ಲಿ ಏನಾಯ್ತು, there were people in Sikkim. Okay, this is Sikkim. This is Sikkim. Sikkim people wanted to be a part of Indian Union. Okay, during the time of independence 1947 alle Sikkim was given a special status to India. So Sikkim was called as protectorate state. ಬರ್ಕೊಳ್ಳಿ, Sikkim was called as protectorate state, that is PROTCETORATE. ಪ್ರೊಟೆಕ್ಟರೇಟ್ ಸ್ಟೇಟ್ ಅಂದ್ರೆ ಏನು? ಇಟ್ ಇಸ್ ನಾಟ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಇಂಡಿಯನ್ ಯೂನಿಯನ್, ಬಟ್ ಅದ್ರ ಎಕ್ಸ್ಟರ್ನಲ್ ಅಫೇರ್ಸ್, ಡಿಫೆನ್ಸ್ ಮತ್ತೆ ಕಮ್ಯುನಿಕೇಶನ್ ಏನಿರುತ್ತೆ, ದಟ್ ಈಸ್ ಡಿಫೆನ್ಸ್, ಎಕ್ಸ್ಟರ್ನಲ್ ಅಫೇರ್ಸ್ ಅಂಡ್ ಕಮ್ಯುನಿಕೇಶನ್ ಏನಿರುತ್ತೆ, ದಟ್ ವಿಲ್ ಬಿ ಟೇಕನ್ ಕೇರ್ ಬೈ ಇಂಡಿಯಾ. ರೆಸ್ಟ್ ಆಲ್ ಸಿಕ್ಕಿಂ ಗವರ್ನಮೆಂಟ್ ಕ್ಯಾನ್ ಟೇಕ್ ಕೇರ್, ಬಟ್ ಡಿಫೆನ್ಸ್, ಕಮ್ಯುನಿಕೇಶನ್ ಅಂಡ್ ಎಕ್ಸ್ಟರ್ನಲ್ ಅಫೇರ್ಸ್ ಏನೇ ಇದ್ರು, ದಟ್ ವಿಲ್ ಬಿ ಟೇಕನ್ ಕೇರ್ ಬೈ ಇಂಡಿಯಾ. ದಿಸ್ ಇಸ್ ಕಾಲ್ಡ್ ಎಸ್ ಪ್ರೊಟೆಕ್ಟರೇಟ್ ಸ್ಟೇಟ್. ವಿ ಆರ್ ಪ್ರೊಟೆಕ್ಟಿಂಗ್ ದ ಸ್ಟೇಟ್. ಬಟ್ ವಾಟ್ ಹ್ಯಾಪೆಂಡ್ ಇನ್ 1975? Okay, 1975 people of Sikkim told that we want to be a part of Indian Union. Please, ನಮ್ಮನ್ನ Indian Union ಒಳಗೆ ಹಾಕೊಳ್ಳಿ ಅಂತ Sikkim people, the people of Sikkim themselves told this. Why did they tell it? ನೋಡಿ, ಇಲ್ಲಿ ನೇಪಾಲ್ ಇದೆ, ಇಲ್ಲಿ ಭೂತಾನ್ ಇದೆ, ಇಲ್ಲಿ ಚೈನಾ ಮತ್ತೆ ಟಿಬೇಟ್ ಇದೆ. ವಾಟ್ ಇಫ್ ದೇ ಇನ್ವೇಡ್ ದೆಮ್? ವಾಟ್ ಇಫ್ ದೇ ಇನ್ವೇಡ್ ದಿ ಸ್ಮಾಲ್ ಟೆರಿಟರಿ? ದೇ ವಾಂಟ್ ಸಮ್ ಪ್ರೊಟೆಕ್ಷನ್ ಅಲ್ವಾ? ಸೊ ಪೀಪಲ್ ಆಫ್ ಸಿಕ್ಕಿಂ ಟೋಲ್ಡ್ ದಟ್ ಪ್ಲೀಸ್ ಆಡ್ ಅಸ್ ಇನ್ಸೈಡ್ ದ ಇಂಡಿಯನ್ ಟೆರಿಟರಿ. ಸೊ ರೆಫರೆಂಡಮ್ ಮಾಡಿದ್ರು, ವೋಟ್ ಹೇಗೆ ಹಾಕಿದ್ರು. ಇಟ್ ವಾಸ್ ದ ಬಿಲ್, ದ ರಿಕ್ವೆಸ್ಟ್ ಆಫ್ ದ ಪೀಪಲ್ ವಾಸ್ ಪುಟ್ ಇನ್ ಟು ವೋಟ್. ಮೆಜಾರಿಟಿ ಆಫ್ ದ ಪೀಪಲ್ ಸಪೋರ್ಟೆಡ್ ದ ಬಿಲ್, ಸ್ಟೇಯಿಂಗ್ ದಟ್ ವಿ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಂಡಿಯನ್ ಯೂನಿಯನ್. ಸೊ ಇನ್ 1975 ಸಿಕ್ಕಿಂ ವಾಸ್ ಇಂಟಿಗ್ರೇಟೆಡ್ ಇನ್ಸೈಡ್ ಇಂಡಿಯಾ. ಸೊ ಯಾವ ಆರ್ಟಿಕಲ್? ನಾನು ಹೇಳಲ್ಲ ಅಂದ್ಮೇಲೆ ಹೇಳಲ್ಲ ಅಷ್ಟೇ. ಇನ್ 1987 ಆಯ್ತಾ, ಇನ್ 1987 ಗೋವಾ, ಮಿಜೋರಾಂ ಅಂಡ್ ಅರುಣಾಚಲ್ ಪ್ರದೇಶ್, ಗೋವಾ, ಮಿಜೋರಾಂ ಅಂಡ್ ಅರುಣಾಚಲ್ ಪ್ರದೇಶ್ ಇನ್ 1987 ವರ್ ಮೇಡ್ ಸ್ಟೇಟ್ಸ್. ನೋಡಿ, ವೆನ್ ಎವರ್ ಯು ರೈಟ್ ದ ಸ್ಟೇಟ್ಸ್, ರಿಮೆಂಬರ್ ದಟ್ ಅದಕ್ಕಿಂತ ಮೊದಲು ಅದೆಲ್ಲ ಯೂನಿಯನ್ ಟೆರಿಟರಿ ಆಗಿತ್ತು ಅಂತ ಅರ್ಥ. ಓಕೆ, ಗೋವಾ, ಮಿಜೋರಾಂ ಅಂಡ್ ಅರುಣಾಚಲ್ ಪ್ರದೇಶ್ ವರ್ ಕ್ರಿಯೇಟೆಡ್ ಇನ್ 1987 ಅಂಡ್ ದೇ ವರ್ ಮೇಡ್ ಇಂಟು ಸ್ಟೇಟ್ಸ್. ದೇ ವರ್ ದೇರ್ ಇನ್ ಇಂಡಿಯಾ ಬಟ್ ವಿ ಆರ್ ಮೇಕಿಂಗ್ ಸ್ಟೇಟ್ಸ್. ವಿಚ್ ಆರ್ಟಿಕಲ್? ಇದೊಂದು ಹೇಳ್ತಾ ಇದ್ದೀನಿ, ಇಟ್ಸ್ ಆರ್ಟಿಕಲ್ 3. ಓಕೆ, in the year 2000 ಛತ್ತೀಸ್ಗಢ ಯೆಲ್ಲೋ ಕಲರ್ ಏನಿದೆ, ಛತ್ತೀಸ್ಗಢ ವಾಸ್ ಕ್ರಿಯೇಟೆಡ್ ಫ್ರಮ್ ಮಧ್ಯಪ್ರದೇಶ್ ಇಂದ ಛತ್ತೀಸ್ಗಢ ನ ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಬರ್ಕೊಳ್ಳಿ, ಯಾವ್ದು ಬಿಡ್ಬೇಡಿ. ಅಂಡ್ ನೆಕ್ಸ್ಟ್ ಜಾರ್ಖಂಡ್ ವಾಸ್ ಕ್ರಿಯೇಟೆಡ್ ಫ್ರಮ್ ಬಿಹಾರ್. ವೇರ್ ಇಸ್ ಜಾರ್ಖಂಡ್? ದಿಸ್ ಇಸ್ ಜಾರ್ಖಂಡ್. MS ಧೋನಿ, ಜಾರ್ಖಂಡ್. ದಿಸ್ ಇಸ್ ಬಿಹಾರ್. ಓಕೆ, ದಿಸ್ ಯೆಲ್ಲೋ ಕಲರ್ ಏನ್ ಕಾಣ್ತಿದೆ, ದಿಸ್ ಇಸ್ ಬಿಹಾರ್. ಸೊ ಫ್ರಮ್ ಬಿಹಾರ್ ಜಾರ್ಖಂಡ್ ವಾಸ್ ಕ್ರಿಯೇಟೆಡ್. ಒನ್ ಸೆಕೆಂಡ್ ಗುರು, ನೋಟ್ ಮೇಲೆ ಕಾಲ್ ಮೇಲೆ ಬೀಳ್ತಿದೆ ಸಾವು. ಯಾ, ಜಾರ್ಖಂಡ್ ವಾಸ್ ಕ್ರಿಯೇಟೆಡ್. ಓಕೆ, ಬರ್ಕೊಳ್ಳಿ. ನಂತರ ಬ್ಲಾಕ್ ಬೋರ್ಡ್ ಇಲ್ಲ, ಅದಕ್ಕೆ ಪೇಪರ್ ಅಲ್ಲಿ ಕಲಿಸ್ತಾ ಇದ್ದೀನಿ, ಬಟ್ ಐ ಆಮ್ ಟೆಲ್ಲಿಂಗ್ ಎವ್ರಿಥಿಂಗ್, ಸೊ ಡೋಂಟ್ ವರಿ. ಓಕೆ, ಅದಾದ್ಮೇಲೆ ಒನ್ ಮೋರ್ ಇನ್ 2000 ಉತ್ತರಾಖಂಡ್
ಉತ್ತರಾಖಂಡ್ ಏನಿದೆ, ಉತ್ತರಾಖಂಡ್, ದಿಸ್ ವಾಸ್ ಕ್ರಿಯೇಟೆಡ್ ಫ್ರಮ್ ಉತ್ತರ ಪ್ರದೇಶ್. ಈ ಉತ್ತರ ಪ್ರದೇಶ ಆಗಿತ್ತಿದೆಲ್ಲ. ಇನ್ ದಟ್ ದೇ ಸ್ಪ್ಲಿಟ್ ಉತ್ತರ ಪ್ರದೇಶ್ ಇಂಟು ಟೂ ಅಂಡ್ ಉತ್ತರಾಖಂಡ್ ವಾಸ್ ಮೇಡ್. Uttarakhand, Uttar Pradesh. So in 2000, remember, 3 states were formed: Chhattisgarh, Jharkhand and Uttarakhand. Aita? Yeah, Deva. One nimisha guru. Okay. Remember one more thing. One point miss aitu. Wapas hogi. 1975 ಅಲ್ಲಿ when Sikkim was integrated inside India, it was given a special status of 371F. ಇದೊಂದು ಬರ್ಕೊಳ್ಳಿ. 371F special provision was given to Sikkim. This is on the basis of the power of Parliament of Article 2. Okay, we can consider we can give them special features. So Sikkim people was given Article 371F. Okay, 2000 aitu. In the year 2014, United Andhra Pradesh was split into 2 parts, Telangana and Andhra Pradesh. Okay, United Andhra Pradesh 2014 ಅಲ್ಲಿ ಸ್ಪ್ಲಿಟ್ ಮಾಡಿ ತೆಲಂಗಾಣ ಅಂಡ್ ಆಂಧ್ರ ಪ್ರದೇಶ್ ಮಾಡಿದ್ದಾರೆ ಬಿಕಾಸ್ ಆಫ್ ಎಕನಾಮಿಕಲ್ ರೀಸನ್ಸ್. ತೆಲಂಗಾಣ ಪೀಪಲ್ ಟೋಲ್ಡ್ ದಟ್ ಸರ್ ನಾವು ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದೀವಿ, ನಮ್ಮ ಕಡೆ ಏನು ಡೆವಲಪ್ ಮಾಡಲ್ಲ, ಲೈಕ್ ಆಂಧ್ರ ಗವರ್ಮೆಂಟ್ ನಮಗೆ ಸಪರೇಟ್ ಸ್ಟೇಟಸ್ ಕೊಡಿ ಅಂತ. ಸೊ ತೆಲಂಗಾಣ ಅಂಡ್ ಆಂಧ್ರ ಪ್ರದೇಶ್ ವಾಸ್ ಸ್ಪ್ಲಿಟ್. ಹೈದರಾಬಾದ್ ಏನಿದೆ, ಇಟ್ ಈಸ್ ಇನ್ಸೈಡ್ ತೆಲಂಗಾಣ. ರಿಮೆಂಬರ್ ದಟ್ ತೆಲಂಗಾಣ ಕ್ಯಾಪಿಟಲ್ ಇಸ್ ಹೈದರಾಬಾದ್. ಅಂಡ್ ಫಾರ್ ಆಂಧ್ರ ಪ್ರದೇಶ್ there is a place called as Amaravati. ಎಲ್ಲೋ ಬರುತ್ತೆ ಅದು. That is ಇಲ್ಲಿ ಅಮರಾವತಿ ಇಲ್ಲಿದೆ. This is Amaravati. Amaravati will be the capital for Andhra Pradesh, and for Telangana it's Hyderabad. Okay, Hyderabad is inside Telangana now. ನೆನ್ಪಿಟ್ಕೊಳ್ಳಿ. And in 2019 ಏನು ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಆರ್ಟಿಕಲ್ 370 ಅಂತ ಕೊಟ್ಟಿದ್ವಿ ನಾವು, ಆರ್ಟಿಕಲ್ 370 ಏನು ಕೊಟ್ಟಿದ್ವಿ ಅಲ್ವಾ, ದಟ್ ಈಸ್ ರಿಮೂವ್ಡ್ ಇನ್ 2019. ಆರ್ಟಿಕಲ್ 370 is abbreviated. State of Jammu and Kashmir state ಏನಿತ್ತು, that was split into 2 union territories. One is Ladakh and one is Jammu and Kashmir. One is Ladakh, one is Jammu and Kashmir. Can you tell me why this was split? If you know this reasons ನಾನು ಏನು 3 ರೀಸನ್ ಹೇಳಿದ್ದೀನಿ, ಫಿನಾನ್ಷಿಯಲ್, ಎಕನಾಮಿಕ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಅಂತ. ಕೆನ್ ಯು ಗೆಸ್ ವೈ ದಿಸ್ ವಾಸ್ ಸ್ಪ್ಲಿಟ್? ಅಕಾರ್ಡಿಂಗ್ ಟು ದ ಗವರ್ನಮೆಂಟ್, ದಿಸ್ 2 ಆರ್ ಮೇಡ್ ಯೂನಿಯನ್ ಟೆರಿಟರೀಸ್ ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಯಾಕಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, POK ಅಟ್ಯಾಕ್ ಮಾಡ್ತಿದೆ ಪಾಕಿಸ್ತಾನ್. ಇಲ್ಲಿ ಚೀನಾ ಆಕ್ಯುಪೈಡ್ ಕಾಶ್ಮೀರ್, ಇಲ್ಲಿ ಚೀನಾ ಅಟ್ಯಾಕ್ ಮಾಡ್ತಿದೆ. ಸ್ಟೇಟ್ ಗವರ್ನಮೆಂಟ್ಗೆ ಕರೆಕ್ಟ್ ಆಗಿ ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗಲ್ಲ. ನಾವೇ ಅದನ್ನ ಯೂನಿಯನ್ ಟೆರಿಟರಿ ಮಾಡ್ಕೊಂಡು ರೂಲ್ ಮಾಡೋಣ ಅನ್ನೋ ಕಾರಣಕ್ಕೆ ಜಮ್ಮು ಕಾಶ್ಮೀರ್ ವಾಸ್ removed as a state, split into 2 parts, Ladakh and Jammu and Kashmir. Okay, ಈ ಪಾರ್ಟ್ ಅಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದೆ. ಈ ಇಂಡಿಯನ್ ಪಾರ್ಟ್ ಏನಿದೆ ಇಲ್ಲಿ, ಇದ್ರ ಒಳಗೆ ಪಾಕಿಸ್ತಾನೇ ರೂಲ್ ಮಾಡ್ತಿದೆ. ಅಂಡ್ ಹಿಯರ್ ಇನ್ ದಿಸ್ ಪಾರ್ಟ್ ಚೀನಾ ಇಸ್ ರೂಲಿಂಗ್. ಓಕೆ, ಇವನ್ ತೋ ಮ್ಯಾಪ್ ಲುಕ್ಸ್ ಲೈಕ್ ದಿಸ್, ಇನ್ ರಿಯಾಲಿಟಿ ಮ್ಯಾಪ್ ಡಸಂಟ್ ಲುಕ್ ಲೈಕ್ ಇಟ್. ಇದರಲ್ಲಿ ಕೆಲವೊಂದು ಟೆರಿಟರಿನ ಅವ್ರು ಕನ್ಸ್ಯೂಮ್ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ, ದಟ್ ಈಸ್ ಇನ್ 2019. ಅಂಡ್ ವೆನ್ ಇಟ್ ಕಮ್ಸ್ ಟು 2020, ಲಾಸ್ಟ್ ಒನ್ 2020, ದಾದ್ರಾ ನಗರ್ ಹಾವೇಲಿ ಅಂಡ್ ದಮನ್ ಅಂಡ್ ದಿಯು ವರ್ ಇಂಟಿಗ್ರೇಟೆಡ್. ಎಲ್ಲಿ ಬರುತ್ತೆ ನೋಡಿ, ದಾದ್ರಾ ನಗರ್ ಹಾವೇಲಿ ಅಂಡ್ ದಮನ್ ಅಂಡ್ ದಿಯು ಇಲ್ಲಿದೆ. ನಂಗೆ ಯಾಕೋ ದಮನ್ ಕಾಣ್ತಿಲ್ಲ, ಸಾಲಿ. ಇಲ್ಲಿ ದಮನ್ ಇದೆ, ಇಲ್ಲಿ ದಿಯು ಇದೆ, ಇನ್ನೊಂದು ದಾದ್ರಾ ನಗರ್ ಹಾವೇಲಿ ಅಂತ ಬರುತ್ತೆ, ನನ್ನ ಕಣ್ಣು ಹೋಗ್ಬಿಟ್ಟಿದೆ. ದಿಸ್ ಆಲ್ ವೇರ್ ಇಂಟಿಗ್ರೇಟೆಡ್ ಇಂಟು ಒನ್. ದೇ ಆಲ್ ವೇರ್ ಮೇಡ್ ಇಂಟು 1 ಯೂನಿಯನ್ ಟೆರಿಟರಿ. ಓಕೆ, ದಮನ್ ಅಂಡ್ ದಿಯು ಅಂಡ್ ದಾದ್ರಾ ನಗರ್ ಹಾವೇಲಿ were integrated into 1 union territory. So this is everything that has happened till 1947 till date. 1947 2021 ವರೆಗೂ ಏನೇನಾಗಿದೆ, ದಿಸ್ ಆಲ್ ಆರ್ ದ ರೀಸನ್ಸ್ ಫಾರ್ ದ ಕಲರ್ ಫಾರ್ಮೇಶನ್ ಆಫ್ ಇಂಡಿಯನ್ ಯೂನಿಯನ್. ಓಕೆ, ಸೊ ನಾವು ವೇಟ್ ನಿಮ್ಗೊಂದು ಟ್ರಿಕ್ ಹೇಳಬೇಕು. ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೋಬೇಕಂತ ಅನ್ಕೊಂಡ್ರೆ, ನೋಡಿ, ನಿಮ್ ರೂಮಲ್ಲಿ ಇಂಡಿಯಾ ಮ್ಯಾಪ್ ಇದ್ರೆ ಬೈ ಚಾನ್ಸ್, ಇಲ್ದಿದ್ರು ಪರವಾಗಿಲ್ಲ, ಇದ್ರೆ ಈ ತರ ಬರ್ಕೋಬಿಡಿ. 2019, 1996, 1950, 1956 ಕರ್ನಾಟಕ ವಾಸ್ ಫಾರ್ಮ್ಡ್ ಇನ್. ಒಂದು ನಿಮಿಷ, ನಾನು ಕರ್ನಾಟಕ ಬಗ್ಗೆ ಹೇಳಿದ್ನಾ? ಕರ್ನಾಟಕ ಬಗ್ಗೆ ಹೇಳಿಲ್ಲ, ಇಟ್ಸ್ ನಾಟ್ ನೀಡೆಡ್. ಯಾವ್ಯಾವ್ದು ಇಂಪಾರ್ಟೆಂಟ್ ಎಲ್ಲೆಲ್ಲಿ ಸ್ಪ್ಲಿಟ್ ಆಗಿದೆ ನೆನ್ಪಿಟ್ಕೊಳ್ಳಿ. ಬಿಫೋರ್ ದಟ್ ಆ ಬಿಲ್ ಯಾವಾಗ ಪಾಸ್ ಆಯ್ತು ಅಲ್ವಾ, ಅದೇ ಫಾಜಿಲಲ್ಲಿ ಬಿಲ್ ಆಗಿತ್ತಲ್ವಾ, ದಟ್ ಮೂಮೆಂಟ್ ಓನ್ಲಿ ಸಮ್ ಸ್ಟೇಟ್ಸ್ ಆರ್ ಪ್ರೊಡ್ಯೂಸ್. ಸೊ ಡೋಂಟ್ ವರಿ, ಇಫ್ ಯು ವಾಂಟ್ ಟು ನೋ, ಕರ್ನಾಟಕ ವಾಸ್ ಕ್ರಿಯೇಟೆಡ್ ಇನ್ 1956. ಹೇಳಿಲ್ಲ ಅಂದ್ರೆ ಬರ್ಕೊಳ್ಳಿ. ತಮಿಳ್ನಾಡು 1950, ಕೇರಳ 1956, ಆಂಧ್ರ ಪ್ರದೇಶ್ 1953, ಗುಜರಾತ್ 1960, ಇದೆಲ್ಲ ರಾಜಸ್ಥಾನ್ 1956, ಯಾವ್ದಾದ್ರು ಮಿಸ್ ಆಗಿದ್ರೆ ಹೇಳ್ತಾ ಇದ್ದೀನಿ. ಒಡಿಶಾ 1950, ವೆಸ್ಟ್ ಬೆಂಗಾಲ್ 1950, ಅಂಡ್ ಇಯರ್ಸ್ ಏನ್ ಬೇಡ ನಿಮ್ಗೆ, ಡೋಂಟ್ ವರಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಫಾರ್ ಯು ಬೀಯಿಂಗ್ ಕನ್ನಡಿಗ, ರಿಮೆಂಬರ್ ದಟ್ ಇನ್ 1956 ಕರ್ನಾಟಕ ವಾಸ್ ಕ್ರಿಯೇಟೆಡ್. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, 1st November of 1956 ಕರ್ನಾಟಕ ವಾಸ್ ಫಾರ್ಮ್ಡ್. ಆಸ್ ಅ ಸಿಂಬಾಲಿಕ್ ಗೆಸ್ಚರ್ ಫಾರ್ ದ ಫಾರ್ಮೇಶನ್ ಆಫ್ ಕರ್ನಾಟಕ, ವಿ ಸೆಲೆಬ್ರೇಟ್ ಅ ಸ್ಪೆಷಲ್ ಫೆಸ್ಟಿವಲ್ ಆನ್ 1st November. ವಾಟ್ ಇಸ್ ದಟ್? Karnataka Rajyotsava is celebrated in 1st November because Karnataka was formed on 1st November of 1956. This is complete about Union and Territories chapter. Article 1 to 4 ಏನಿದೆ ಇಲ್ಲಿ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗ್ತಾ ಇದೆ. ಓಕೆ, ಫ್ರಮ್ ಟುಮಾರೋ ಐ ಆಮ್ ನಾಟ್ ಸ್ಟಾರ್ಟಿಂಗ್ ಸಿಟಿಸನ್ಶಿಪ್ ಚಾಪ್ಟರ್ ನಾನು ಸ್ಟಾರ್ಟ್ ಮಾಡ್ತಾ ಇಲ್ಲ. ಅದನ್ನ ಸ್ಟಾರ್ಟ್ ಮಾಡಿ ನಿಮ್ ತಲೆ ಕೂದಲೆಲ್ಲ ಉದ್ರೋಗುತ್ತೆ. ಸೊ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಫಂಡಮೆಂಟಲ್ ರೈಟ್ಸ್, ಇಂಪಾರ್ಟೆಂಟ್ ಚಾಪ್ಟರ್ ಫಂಡಮೆಂಟಲ್ ರೈಟ್ಸ್. ಆರ್ಟಿಕಲ್ 12 ಟು ಆರ್ಟಿಕಲ್ 35 36 ಇದೆ.
ಎಲ್ಲ ಕವರ್ ಮಾಡೋಣ. ಓಕೆ, ಎವ್ರಿಥಿಂಗ್ ವಿಲ್ ಬಿ ಕವರ್ಡ್, ಟಿಪ್ ಟು ಟಿಪ್ ಕವರ್ ಮಾಡ್ಕೊಡ್ತೀನಿ. ಸೊ ಮೇಕ್ ಶೋರ್ ಯು ಡೋಂಟ್ ಮಿಸ್ ದ ಕ್ಲಾಸಸ್. ಅಂಡ್ ಒನ್ ರಿಕ್ವೆಸ್ಟ್ ನೋಡಿ, ದಿಸ್ ಇಸ್ ದ ಜಿಯೋಗ್ರಫಿಕಲ್ ಮ್ಯಾಪ್ ಆಫ್ ಇಂಡಿಯಾ. ಓಕೆ, ಇಲ್ಲಿ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಇದೆ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ, ಇಲ್ಲಿ ಈಸ್ಟರ್ನ್ ಘಾಟ್ಸ್ ಇದೆ, ಇಲ್ಲಿ ಹಿಮಾಲಯಾಸ್ ಇದೆ ಅಂತ ಏನಿದೆ. ಇಫ್ ಪಾಸಿಬಲ್ ಇದೊಂದು ಪ್ರಿಂಟ್ಔಟ್ ತಗೊಂಡು ಪದೇ ನೋಡ್ತಾ ಇರಿ. Before I start the geography classes, I want you people to roughly have a plan where exactly what it is. ಸುಮ್ಮನೆ ನೋಡ್ತಾ ಇರಿ, ನಿಮ್ ಕಣ್ಣಲ್ಲಿ ಪ್ರಿಂಟ್ ಆಗಿ ಹೋಗುತ್ತೆ. ಇದೆಲ್ಲ ಹೇಗ್ ಫಾರ್ಮ್ ಆಯ್ತು, ಹೇಗ್ ಹರಿಯುತ್ತೆ, ಯಾವ ನದಿ ಎಲ್ಲೆಲ್ಲ ಹರಿಯುತ್ತೆ, ಅದಕ್ಕೆ ಟ್ರಿಬ್ಯೂಟರೀಸ್ ಏನು ಎಲ್ಲ ನಾನು ಹೇಳ್ಕೊಡ್ತೇನೆ. ಬಟ್ ಮೇಕ್ ಶೋರ್ ಯು ಗ್ಲಾನ್ಸ್ ಇಟ್, ಪದೇ ಗ್ಲಾನ್ಸ್ ಮಾಡ್ತಾ ಇರಿ. ಅಂಡ್ ಪ್ಲೀಸ್ ಗ್ಲಾನ್ಸ್ ದ ಇಂಡಿಯಾ ಮ್ಯಾಪ್ ಆಲ್ಸೋ. ಇಂಡಿಯಾ ಮ್ಯಾಪ್ನು ಗ್ಲಾನ್ಸ್ ಮಾಡ್ತಾ ಇರಿ, ಬಿಕಾಸ್ UPSC ಕ್ವಶನ್ಸ್ ಕೇಳ್ಬೋದು, ವಿಚ್ ಆಲ್ ಸ್ಟೇಟ್ಸ್ ಅರೌಂಡ್ ಮಧ್ಯಪ್ರದೇಶ್ ಅಂತ. ಅವಾಗ ನಿಮ್ಗೆ ಗೊತ್ತಿರಬೇಕು, ಗುಜರಾತ್ ಇದೆ, ರಾಜಸ್ಥಾನ್ ಇದೆ, ಉತ್ತರ ಪ್ರದೇಶ್ ಇದೆ, ಛತ್ತೀಸ್ಗಢ ಇದೆ, ಮಹಾರಾಷ್ಟ್ರ ಇದೆ, ಇದೆಲ್ಲ ಸರೌಂಡ್ ಮಾಡ್ತಿದೆ ಅಂತ ಕ್ವಶನ್ ಬರ್ಬೋದು. ಸೊ ಮೇಕ್ ಶೋರ್, ಟ್ರೈ ಯುವರ್ ಬೆಸ್ಟ್ ಟು ರಿಮೆಂಬರ್ ಆಲ್ ದ ಸ್ಟೇಟ್ಸ್ ಇನ್ ಇಂಡಿಯಾ. ಓಕೆ, ಇಂಡಿಯಾ ಮ್ಯಾಪ್ ಬಿಡಿಸಿದ್ರೆ ಸಾಕಾಗಲ್ಲ, ಇಂಡಿಯಾ ಮ್ಯಾಪ್ ಒಳಗಡೆ ಏನಿದೆ ಅಂತ ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ಕಂಪ್ಲೀಟ್ ಅಬೌಟ್ ಯೂನಿಯನ್ ಅಂಡ್ ಟೆರಿಟರಿ ಚಾಪ್ಟರ್. Article 1 to 4, Schedule 1 is completed. Okay, so now we'll start with fundamental rights. Okay, Jai.